ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸ್ಯಾಂಡಲ್ವುಡ್ ನಟ, ಒಂದು ಕಾಲದಲ್ಲಿ ಬಹಳ ನಿರೀಕ್ಷೆ ಇದ್ದಂತಹ ನಟ. ಈ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಕೇಸ್ ಕೂಡ ಈಗ ದಾಖಲಾಗಿರೋದು. ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಕೇಸ್, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್. ಕುಡಿದ ಮತ್ತಿನಲ್ಲಿ ನಿನ್ನೆ ರಾತ್ರಿ ರಾಬರಿಯಾಗಿ ಗಾಡಿ ಓಡಿಸಿದ್ದಾರೆ. ಆಗ ಸರಣಿ ಆಕ್ಸಿಡೆಂಟ್ ಆಗಿದೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆಯ ಬಳಿ ನಡೆದಿರುವಂತಹ ಘಟನೆ ಇದು. ಸರಣಿ ಅಪಘಾತಗಳಾಗಿರೋದು. 2 ಸ್ವಿಫ್ಟ್ ಡಿಸೈರ್ ಕಾರು, ಮತ್ತೊಂದು ಸರ್ಕಾರಿ ಕಾರು, ಎಲ್ಲವೂ ಕೂಡ ಜಖಂ. ಅಪಘಾತದ ಬಳಿಕ ಕಾರ್ ಮಾಲೀಕರ ಜೊತೆ ಮಯೂರ್ ಗಲಾಟೆ ಕೂಡ ಮಾಡಿಕೊಂಡಿದ್ದಾರಂತೆ. ಹಲ್ಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಸ್ಯಾಂಡಲ್ವುಡ್ ನಟನಿಂದ ಡ್ರಂಕ್ ಅಂಡ್ ಡ್ರೈವ್ ಕೇಸ್. ಅಪಘಾತ ಆಗಿದೆ. ಅಪಘಾತದ ನಂತರದಲ್ಲಿ ಗಲಾಟೆ ಕೂಡ ಮಾಡ್ಕೊಂಡಿದ್ದಾರೆ. ಮೊದಲೇ ಕುಡಿದಿದ್ದಾರೆ. ಕುಡಿದ ಮತ್ತಿನಲ್ಲಿ ವಾಹನ ಚಲಾವಣೆ ಮಾಡಿರೋದು ಅದು ಮೊದಲ ಅಪರಾಧ. ಆದ್ರೆ ಮತ್ತೊಂದು ಕಡೆಯಲ್ಲಿ ಗಲಾಟೆ ಮಾಡ್ಕೊಂಡಿರೋದು, ಸರಣಿ ಅಪಘಾತಗಳಾಗಿರೋದು. ಸರ್ ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದು ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ರೆಡಿ ಮಾಡಿಸ್ಕೊಡ್ತೀರಾ? ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತೀರಾ ಹೇಳಿ ಸರ್. ಅಲ್ಲ ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತಿರೋದು. ಆಫ್ ಮಾಡಿ, ಇದೇನೇ ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ. ಲೊಕೇಶನ್ ಬ್ಯಾಂಗ್ಳೂರ್ ಬೆರಿಕಾಯ್ ಹೇಳಮ್ಮ. ಹೌದು, ನಾನು ಇನ್ನೂ ಮಾತಾಡ್ತಾ ಇದ್ದೀನಿ. ಅಪ್ಪಾಜಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಮಯೂರ್ ಪಟೇಲ್ ನಿಂದ ಸರಣಿ ಅಪಘಾತ ನಡೆದಿದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಪೊಲೀಸರು ಈಗ ತನಿಖೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಕಾರ್ ಸೀಸ್ ಮಾಡಿದ್ದಾರೆ. ಆದ್ರೆ ಈ ನಟನನ್ನ ವಿಚಾರಣೆ ಕರೆದ್ರ ಅದರ ಜೊತೆಯಲ್ಲಿ ಕಾರ್ಗಳೇನು ಜಖಮ್ ಆಗಿದೆ ಅವರಿಗೆ ಅದನ್ನ ಸೆಟಲ್ಮೆಂಟ್ ಮಾಡಿಸೋದಾಗಿರ್ಬೋದು ಅಥವಾ ಅದರ ವ್ಯವಸ್ಥೆಗಳನ್ನೇನಾದ್ರೂ ಮಾಡಿಸಿದ್ರೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ರೆಹಮಾನ್? ಎಸ್ ಅಶ್ವಿನಿ, ನಿನ್ನೆ ಏನು ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿ ಮಯೂರ್ ಪಟೇಲ್ ಅಪಘಾತವನ್ನು ಮಾಡ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದ್ರ ಮೂಲಕ ಸಿಗ್ನಲ್ನಲ್ಲಿ ಇದ್ದಂಥ 3 ವೆಹಿಕಲ್ಗಳಿಗೆ ಸರಣಿ ಅಪಘಾತವನ್ನು ಮಾಡ್ತಾರೆ. ಅದೇ ಒಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂತ ಮಾಡ್ತೀನಿ. ಇದೇ ವೆಹಿಕಲ್ಗಳು ಇದು ಯೆಲ್ಲೋ ಬೋರ್ಡ್ ವೆಹಿಕಲ್, ಇದು ಶಿಫ್ಟ್ ಡಿಸೈರು, 2 ಶಿಫ್ಟ್ ಡಿಸೈರು, ಒಂದು ಸರ್ಕಾರಿ ವೆಹಿಕಲ್ಗಳಿಗೆ ಸರಣಿ ಅಪಘಾತವನ್ನು ಮಾಡ್ತಾರೆ. ನೋಡ್ತಾ ಇರ್ಬೋದು, ಹಿಂಬದಿಯಲ್ಲಿ ಬಂದು ಗುದ್ದಿರುವಂಥ ಇದೇ ಕಾರು, ಹಿಂಬದಿ ಇದ್ದಂಥ ಕಾರು, ಇದೇ ಒಂದು ವೆಹಿಕಲ್ಗೆ ಬಂದು ಅವರು ಮಯೂರ್ ಪಟೇಲ್ ಅವರು ತಮ್ಮ ಫಾರ್ಚುನರ್ ಕಾರಿನ ಮೂಲಕ ಇದಕ್ಕೆ ಆಕ್ಸಿಡೆಂಟ್ ಅನ್ನು ಮಾಡ್ತಾರೆ. ಅದು ಸರಣಿ ಅಪಘಾತ. ನಂತರ ಈ ಕಾರು ಬಂದ್ಬಿಟ್ಟು ಮತ್ತೊಂದು ಕಾರಿಗೆ ಗುದ್ದುತ್ತೆ. ನೋಡ್ತಾ ಇರಬಹುದು, ಈ ಕಾರು ಇದು ಎರಡನೇ ಕಾರಿಗೆ ಕೂಡ ಗುದ್ದಿ ಅಪಘಾತವನ್ನು ಮಾಡಿರ್ತಾರೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಜಖಮ್ ಆಗಿದೆ. ಕೆಳಗಡೆ ಇರುವಂತಹ ಪ್ಲೇಟ್ ಕೂಡ ಕಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಕಾರಿನ ಆಕ್ಸಿಡೆಂಟ್ ಅನ್ನ ಮಾಡಿ ನಂತರ ಈ ಒಂದು ಕಾರು ಕೂಡ ಮತ್ತೊಂದು ಮುಂದ್ಗಡೆ ಇದ್ದಂತಹ ಸರ್ಕಾರಿ ಕಾರು ಇರುತ್ತೆ, ಆ ಒಂದು ಸರ್ಕಾರಿ ಕಾರುಗಳಿಗೆ ಕೂಡ ಗುದ್ದಿ ಅಪಘಾತವನ್ನು ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಅದನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡ್ತಾ ಇರಬಹುದು, ಅದು ಸೆಂಟ್ರಲ್ ಗೌರ್ಮೆಂಟ್ ಕಾರ್ ಇರುತ್ತೆ. ಇದು ಕೂಡ ಈ ಕಾರಿಗೂ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವು, ಹಿಂಬದಿಯಲ್ಲಿ ಸಂಪೂರ್ಣವಾಗಿ ಜಖಮ್ ಆಗಿದೆ. ಅಂದ್ರೆ ಮಯೂರ್ ಪಟೇಲ್ ಅವರು ತುಂಬಾ ಸ್ಪೀಡ್ ಆಗಿದ್ರು. ಯಾಕಂದ್ರೆ ಅವ್ರದ್ದು ಫಾರ್ಚುನರ್ ಕಾರಲ್ಲಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲ ಕೂಡ ಹಿಂದ್ಗಡೆಯಿಂದ ಗುದ್ದಿ ಎಲ್ಲ ಕಿತ್ಕೊಂಡ್ ಬಂದಿದೆ. ಹಾಗಾಗಿ ಅದು ಒಂದು ದೊಡ್ಡ ಕಾರ್ ಇರೋದ್ರಿಂದ ಸ್ಪೀಡ್ ಆಗಿದ್ದು, ಡ್ರಿಂಕ್ ಅಂಡ್ ಡ್ರೈವ್ ಓಡಿಸ್ತಾ ಇರುವಂತ ಸಂದರ್ಭದಲ್ಲಿ ನೇರವಾಗಿ ಬಂದು ಆ ಕಾರನ್ನ ಗುದ್ದಿದ್ದಾರೆ ಅಂತಾನೆ ಹೇಳ್ಬೋದು. ನಂತರ ಹಲ್ಸೂರು ಸಂಚಾರ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರೀಕ್ಷೆಯನ್ನ ಮಾಡಿದಾಗ, ಅಂದ್ರೆ ಇವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಾರೋ ಇಲ್ವೋ ಅಂತ ಪರೀಕ್ಷೆಯನ್ನ ಮಾಡಿದಾಗ ಅದು ಕೂಡ ದೃಢ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಏನು ಮಯೂರ್ ಪಟೇಲ್ ಅವರ ಏನು ಕಾರ್ ಇದೆ ಅದನ್ನು ಕೂಡ ನಿಮಗೆ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಇದು ಮಯೂರ್ ಪಟೇಲ್ ಅವರ ಕಾರು, ಫಾರ್ಚುನರ್ ಕಾರು. ಇದೇ ಒಂದು ಕಾರಿನಲ್ಲಿ ಬರ್ತಾ ಇದ್ರು ನಿನ್ನೆ ಮಯೂರ್ ಪಟೇಲ್ ಅವರು. ಇದೇ ಒಂದು ಕಾರಿನಲ್ಲಿ ಬಂದು ನೇರವಾಗಿ ಬಂದು ಕೆಳಗಡೆ ಇದ್ದ ಏನು ಸಿಗ್ನಲಲ್ಲಿ ಇದ್ದಂಥ 3 ವೆಹಿಕಲ್ಗಳಿಗೆ ಗುದ್ದಿ ಅಪಘಾತವನ್ನು ಮಾಡಿದ್ದಾರೆ. ನಂತರ ಆ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಏನು ಕಾರಿನ ಒಂದು ವೀಲ್ ಏನಿದೆ ಅದಕ್ಕೂ ಕೂಡ ಲಾಕನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರ ಕಾರು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದೆ. ನೋಡ್ತಾ ಇರ್ಬೋದು, ಇದು ಮಯೂರ್ ಪಟೇಲ್ ಅವರ ಒಡೆತನದ ಕಾರು. ಈ ಕಾರು ಕೂಡ ಸೀಸ್ ಆಗಿದೆ.
ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಡಾಕ್ಯುಮೆಂಟ್ಸನ್ನು ಪರೀಕ್ಷೆ ಮಾಡಿದಾಗಲೂ ಕೂಡ ಗೊತ್ತಾಗಿರೋದು ಮಯೂರ್ ಪಟೇಲ್ ಅವರ ಏನು ಈ ಫಾರ್ಚುನರ್ ಕಾರ್ ಏನಿದೆ ಈ ಒಂದು ಇದರ ಡಾಕ್ಯುಮೆಂಟ್ಸ್ ಕೂಡ ಪ್ರತಿಯೊಂದು ಕೂಡ ಕೊಲ್ಯಾಪ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಹಾಗಾಗಿ ಮಯೂರ್ ಪಟೇಲ್ ಅವರಿಗೆ ಇದು ಮತ್ತೊಂದು ಸಂಕಷ್ಟ ಅಂತಲೇ ಹೇಳ್ಬೋದು. ನಂತರ ಈಗ ಮತ್ತೆ ಈ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ. ಈಗ ಏನು 3 ಕಾರು ವೆಹಿಕಲ್ ಓನರ್ ಏನಿದೆ ಅವರನ್ನು ಕೂಡ ಕರೆದು ವಿಚಾರಣೆಯನ್ನು ಮಾಡಿದ್ದಾರೆ. ನಮಗೆ ಗಾಡಿಯನ್ನು ಸರಿ ಮಾಡಿಸ್ಕೊಡಿ ಅನ್ನುವಂಥದ್ದು ಕೂಡ ಪೊಲೀಸರ ಮುಂದೆ ಅವರು ಕೂಡ ಅಳನ್ನ ತೋಡ್ಕೊಂಡಿದ್ದಾರೆ. ಮಯೂರ್ ಪಟೇಲ್ ವಿರುದ್ಧವಾಗಿ ಕೂಡ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇನ್ನೇನು ಮಯೂರ್ ಪಟೇಲ್ ಅವ್ರನ್ನ ಕರೆಸಿ ಏನಾದರೂ ವಿಚಾರಣೆ ಮಾಡ್ತಾರಾ ಅಥವಾ ಅವರಿಗೆ ಒಂದು ಗಾಡಿಯನ್ನು ಅಂದರೆ ಕಾರುಗಳನ್ನು ಸರಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ರೆಹಮಾನ್, ಇದರ ಜೊತೆಯಲ್ಲಿ ಈಗಾಗಲೇ ಡ್ರಂಕ್ ಅಂಡ್ ಡ್ರೈವ್ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ಈಗ ಫೈನ್ ಹಾಕುವಂಥದ್ದಾಗಿರ್ಬೋದು ಅಥವಾ ಕಾನೂನು ಪ್ರಕ್ರಿಯೆ ಕೋರ್ಟ್ ಮುಖಾಂತರವೇ ಅದನ್ನು ಕಟ್ಟಬೇಕು, ಸ್ಪಾಟಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಆ ರೀತಿಯ ಕ್ರಮ ಕೈಗೊಂಡ್ರ ಪೊಲೀಸರು. ಅದರ ಜೊತೆಯಲ್ಲಿ ಡ್ರೈವರ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ, ಗಾಡಿ ಕೂಡ ಸೀಸ್ ಮಾಡಿದ್ದಾರೆ. ಪೊಲೀಸರು ಯಾವ ಕ್ರಮ ಕೈಗೊಂಡ್ರು ಈ ಸಂದರ್ಭದಲ್ಲಿ, ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ? ಅಶ್ವಿನಿ, ಮಯೂರ್ ಪಟೇಲ್ ಅವರ ಇನ್ಶೂರೆನ್ಸ್ ಏನಾದರೂ ಕರೆಕ್ಟಾಗಿ ಇದ್ದಿದ್ರೆ ಏನಾದರೂ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದ್ರ ಮೂಲಕ ಅವರ ಏನು ವೆಹಿಕಲ್ಗಳಿಗೆ ಒಂದು ಹಣವನ್ನು ಅಂದರೆ ಸರಿ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಬಟ್ ಇಲ್ಲಿ ಇನ್ಶೂರೆನ್ಸನ್ನು ಚೆಕ್ ಮಾಡಿದಾಗ ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿದೆ. ಅವರ ಇನ್ಶೂರೆನ್ಸ್ ಕೂಡ ಮಾಡಿಸಿಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿಲ್ಲ. ಹಾಗಾಗಿ ಅವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಮತ್ತು ಈಗ ಕೂಡ ಅವರು ಪೊಲೀಸರು ಕೂಡ ಆತನನ್ನು ಸಂಪರ್ಕ ಮಾಡಿ ಸ್ಟೇಷನ್ಗೆ ಕರೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಸ್ಟೇಷನ್ಗೂ ಕೂಡ ಮಯೂರ್ ಪಟೇಲ್ ಬರ್ತಾ ಇಲ್ಲ. ಅದು ಹಾಗಾಗಿ ಇಲ್ಲಿರುವಂಥ ವೆಹಿಕಲ್ನವರು ಕೂಡ ಅದನ್ನೇ ಹೇಳ್ತಿದ್ದಾರೆ, ನಿನ್ನೆ ಸರ್ ಅವರು ಅದನ್ನೇ ಮಾಡಿದ್ದು, ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಎಸ್ಕೇಪ್ ಆಗಲಿಕ್ಕೆ ನೋಡಿದ್ರು. ಅದಕ್ಕೆ ನಾವು ನಂಬಲಿಲ್ಲ. ಹಾಗಾಗಿ ನಾವು ನೇರವಾಗಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಾಯಿತು, ನಮ್ಮ ಗಾಡಿಯನ್ನು ಸರಿ ಮಾಡಿಸ್ಕೊಡಿ ಅಂತದ್ದು. ನೋಡಬೇಕು, ಒಂದು ವೇಳೆ ಏನಾದರೂ ಮಯೂರ್ ಪಟೇಲ್ ಅವರು ಅಂದರೆ 1 ಲಕ್ಷದ ಮೇಲೆ ಅಂದರೆ ಕೇಳಿದ್ರಂತೆ ವೆಹಿಕಲ್ಸ್ ಏನು ರಿಪೇರಿ ಮಾಡಲಿಕ್ಕೆ 1 ಲಕ್ಷದ ಮೇಲೆ ಆಗುತ್ತೆ. ಯಾಕಂದರೆ 3 ವೆಹಿಕಲ್ಗಳು ಡ್ಯಾಮೇಜ್ ಆಗಿರುವಂಥ ಕಾರಣದಿಂದ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಹಣ ಅಂದರೆ ಈ ಡ್ಯಾಮೇಜನ್ನು ಕ್ಲಿಯರ್ ಮಾಡಲಿಕ್ಕೆ ಬೇಕಾಗುತ್ತೆ. ಹಾಗಾಗಿ 1 ಲಕ್ಷ ಅಂದ ತಕ್ಷಣ ಮಯೂರ್ ಪಟೇಲ್ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನೋಡಬೇಕು, ಯಾಕಂದರೆ ಅವರ ಲೈಸೆನ್ಸ್ ಕೂಡ ಯಾಕಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರೋದ್ರಿಂದ ಅವರ ಲೈಸೆನ್ಸ್ ಕೂಡ ಖಂಡಿತವಾಗಿ ಕೂಡ ರದ್ದಾಗುವಂಥ ಚಾನ್ಸಸ್ ಇದೆ. ಅಶ್ವಿನಿ. ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಸದ್ಯಕ್ಕೆ ಈ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಚುನಾವಣೆಯಲ್ಲೂ ಕೂಡ ಲಾಬಿ ನಡೀತಾ ಇದೆ, ಬಣ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ಇಲ್ಲೂ ಕೂಡ ಸಿಎಂ ಬಣ ವರ್ಸಸ್ ಡಿಕೆ ಶಿವಕುಮಾರ್ ಬಣ ಅನ್ನುವಂತಾಗಿದೆ. ಸಿಎಂ ಬಣದಿಂದ ಕೆಎನ್ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಚುಕ್ಕಾಡಿ ಹಿಡಿಯೋದಕ್ಕೆ ಕಸರತ್ತನ್ನು ನಡೆಸಿದ್ದಾರೆ. ಅದರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದಿಂದ ಎಸ್ ರವಿ ಇವರಿಬ್ಬರ ನಡುವೆ ಕೂಡ ಬಹಳ ಪೈಪೋಟಿ ಇದೆ. ಇದರ ಮಧ್ಯದಲ್ಲಿ ಶಿವರಾಮ್ ಹೆಬ್ಬಾರ್ ಕೂಡ ಈಗ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ. ಸಿಎಂ ನೇತೃತ್ವದಲ್ಲಿ ಒಂದು ಸಭೆ ನಡೆದಿತ್ತು, ಅದು ಕೂಡ ಅಪೂರ್ಣ. ಹೊಸಬರಿಗೆ ಅವಕಾಶ ನೀಡಬೇಕು ಅಂತ ಸಚಿವ ಶಿವಾನಂದ ಪಾಟೀಲ್ ಪಟ್ಟು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ಸಿಎಂ ಬಣದ ಸದಸ್ಯರು ಒತ್ತಡವನ್ನ ಕೂಡ ಹಾಕಿದ್ದಾರೆ. ಡಿಸಿಎಂ ಬಣದಿಂದ ಚುನಾವಣೆ ನಡೆಸಬೇಕು ಅನ್ನುವಂಥ ಬಿಗಿ ಪಟ್ಟಿದೆ. ಹಾಗಾಗಿ ಈ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಇದೆಯಲ್ಲ, ಇದು ಬಹಳ ಅತಂತ್ರವಾಗಿದೆ. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ಕಡೆಯಲ್ಲಿ ಬಣ ರಾಜಕೀಯ, ಮತ್ತೊಂದು ಕಡೆಯಲ್ಲಿ ಈ ಲಾಬಿಗಳು ಕೂಡ ಹೆಚ್ಚಾಗಿರೋದ್ರಿಂದ ಅಧ್ಯಕ್ಷರ ಸ್ಥಾನ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಅಧ್ಯಕ್ಷರ ಚುನಾವಣೆ ಇದೆ, ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಹಾಗಾಗಿ ಏನಾಗುತ್ತೆ ಅನ್ನೋ ಪ್ರಶ್ನೆ. ಮಿಡ್ನೈಟ್ ಮೀಟಿಂಗ್ ಇತ್ತು, ಆ ಮಿಡ್ನೈಟ್ ಮೀಟಿಂಗ್ ಕೂಡ ವರ್ಕೌಟ್ ಆಗಿಲ್ಲ ಅನ್ನೋ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ನಿನ್ನೆ ಒಂದು ಮಿಡ್ನೈಟ್ ಮೀಟಿಂಗ್ ನಡೀತು, ಚುನಾವಣೆ ನಡೀಬೇಕು, ಚುನಾವಣೆಗೆ ಟೈಮ್ ಇಲ್ಲ, ಆದರೆ ಇನ್ನೂ ಕೂಡ ಆಯ್ಕೆ ವಿಚಾರದಲ್ಲೇ ಒಂದಷ್ಟು ಗೊಂದಲಗಳಿರೋದು ಗೊತ್ತಾಗ್ತಾ ಇದೆ. ಯಾವ ರೀತಿ ಇದನ್ನು ಸರಿಪಡಿಸ್ಕೊಳ್ತಾರೆ? ಅದರ ಜೊತೆಯಲ್ಲಿ ಮೀಟಿಂಗ್ ನಡೆದ ನಂತರವೂ ಒಂದು ಕ್ಲಾರಿಟಿ ಬಂದಿಲ್ಲ ಅಂತಂದ್ರೆ ಇನ್ಯಾವಾಗ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಫುಲ್ ಸ್ಟಾಪ್ ಇಡುವಂತ ಕಾರ್ಯಗಳಾಗುತ್ತೆ ಅಂತ ಬಸವರಾಜ್? ಅಶ್ವಿನಿ, ಬಹಳ ಪ್ರಮುಖವಾಗಿ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇವತ್ತು ಮಧ್ಯಾಹ್ನ ನಡಿಬೇಕಾಗಿತ್ತು. ಬಹಳ ಪ್ರಮುಖವಾಗಿ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ನಡುವೆ ಸಾಕಷ್ಟು ಜಟಾಪಟಿ, ತೀವ್ರವಾದಂತಹ ಲಾಬಿಗಳು ನಡೀತಾ ಇರ್ತಕ್ಕಂಥದ್ದು. ಅವಿರೋಧವಾಗಿ ಆಯ್ಕೆ ಆಗ್ಬೇಕು ಅನ್ನುವಂಥದ್ದು ಕೆಎನ್ ರಾಜನ್ ಅವರ ವಿಶ್ವಾಸ. ಆ ನಿಟ್ಟಿನಲ್ಲಿ ಸಿಎಂ ಅವರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಅವಿರೋಧವಾದಂತಹ ಆಯ್ಕೆಯನ್ನ ಸರ್ಕಾರ ಮಾಡ್ಲಿ, ಚುನಾವಣೆ ಬೇಡ ಅನ್ನುವಂಥದ್ದು. ಇನ್ನೊಂದು ಕಡೆ ಎಸ್ ರವಿ ಅವರು ಡಿಕೆ ಶಿವಕುಮಾರ್ ಬಣದಿಂದ ಅವರು ಪ್ರಬಲವಾದಂತಹ ಸ್ಪರ್ಧೆಯನ್ನು ಓಡ್ತಾ ಇದ್ದಾರೆ. ಈ ಬಾರಿ ಹೊಸಬರಿಗೆ ಅವಕಾಶ ಕೊಡ್ಬೇಕು. ಕೆಎನ್ ರಾಜನ್ ಅವರು ಸಾಕಷ್ಟು ಬಾರಿ ಅಧ್ಯಕ್ಷರಾಗಿದ್ದಾರೆ, ಮಾಜಿ ಸಚಿವರು ಇದ್ದಾರೆ. ಹಾಗಾಗಿ ಹೊಸಬರಿಗೆ ಅವಕಾಶ ಕೊಡ್ಬೇಕು ಅನ್ನುವಂಥದ್ದು ಮತ್ತು ಚುನಾವಣೆ ನಡೆಸಿ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಈ ಸರ್ಕಾರ ಇವ್ರದೇ ಇದ್ದು ಬಹುಮತವು ಕೂಡ ಕಾಂಗ್ರೆಸ್ದೇ ಇದ್ದು ನೀವು ಚುನಾವಣೆ ನಡೆಸಿದ್ರೆ
ಒಂದು ರೀತಿಯಲ್ಲಿ ಮುಜುಗರ ಆಗುತ್ತೆ ಅನ್ನುವಂಥದ್ದು ಒಂದು ಸರ್ಕಾರಕ್ಕೆ ಇರತಕ್ಕಂಥ ಆತಂಕ. ಹೀಗಾಗಿ ಅವಿರೋಧವಾಗಿ ಆಯ್ಕೆ ನಡೆಸೋಕೆ ಸಾಕಷ್ಟು ಕಸರತ್ತನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು ಕೂಡ ಬಹುತೇಕ ನಿರ್ದೇಶಕರು ಅವಿರೋಧ ಆಯ್ಕೆಗೆ ಒಪ್ತಾ ಇಲ್ಲ ಮತ್ತು KN ರಾಜನ್ ಅವರ ಪರವಾಗಿ ಒಂದಷ್ಟು ಜನರು ಕೂಡ ಬ್ಯಾಟಿಂಗ್ ಮಾಡಿದ್ರು ಕೂಡ ಇನ್ ಕೆಲವು ಜನರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ತೀವ್ರವಾದಂತಹ ಪೈಪೋಟಿ ನಡೀತಾ ಇರೋದ್ರಿಂದ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಈ ವಿಚಾರ ಗೊಂದಲ ಆಗಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿವರೆಗೂ ಕೂಡ ಮೀಟಿಂಗ್ ನಡೆದ್ರು ಯಾವುದೇ ಸ್ಪಷ್ಟವಾದಂತಹ ನಿರ್ಧಾರ ಬರಕ್ ಸಾಧ್ಯ ಆಗಿಲ್ಲ. ಹೀಗಾಗಿ ಇವತ್ತು ನಡಿಬೇಕಾಗಿರೋ ಚುನಾವಣೆ ಮುಂದೂಡುವಂತ ಸಾಧ್ಯತೆ ಸರ್ಕಾರ ಕಾಣಿಸ್ತಾ ಇದೆ. ಆದ್ರೆ ಒಂದು ವೇಳೆ ಮುಂದೂಡದೆ ಹೋದ್ರೆ ಚುನಾವಣೆ ನಡೆಸಬೇಕಾದಂತ ಅನಿವಾರ್ಯತೆ ಬರುತ್ತೆ. ಇಲ್ಲದೆ ಹೋದ್ರೆ ಎಲ್ಲರೂ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕಂತ ಅನಿವಾರ್ಯತೆ ಕೂಡ ಇದೆ. ಈಗ ಅವಿರೋಧ ಆಯ್ಕೆಗೆ ವಿರೋಧ ವ್ಯಕ್ತವಾಗಿರೋದ್ರಿಂದ ಒಂದು ಚುನಾವಣೆ ಮುಂದೆ ಹೋಗುವಂತ ಸಾಧ್ಯತೆಗಳು ಗೋಚರಿಸ್ತಾ ಇದಾವೆ. ಇನ್ನೊಂದು ಇಲ್ಲ ಅಂದ್ರೆ ಚುನಾವಣೆ ಇವತ್ತು ಮಧ್ಯಾಹ್ನದ ಬಳಿಕ ನಡೆಯುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದಾವೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೆ ರಾಜ್ಯ ಸರ್ಕಾರ ಇಬ್ಬರ ನಡುವೆಯೂ ಕೂಡ ಸಮರ ನಡೆಯೋದು ಫಿಕ್ಸ್ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಈ ಗುತ್ತಿಗೆದಾರರು ಕೇಳಿದ್ದಾರೆ, ಅದರ ಜೊತೆಯಲ್ಲಿ ಮಾತು ಕೊಟ್ಟಿದ್ರು ಸಿದ್ದರಾಮಯ್ಯ, ಆ ಮಾತಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿರೋದು. 36,000 ಕೋಟಿ ಬಾಕಿ ಇದೆ. ಆ ಬಾಕಿ ಬರೋವರೆಗೂ ಕೂಡ ಯಾವುದೇ ಕಾಮಗಾರಿಗಳನ್ನ ನಡೆಸೋದಿಲ್ಲ ಅಂತ ಸಂಪೂರ್ಣವಾಗಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಮಾತಿಗೆ ತಪ್ಪಿದ್ದಾರೆ ಸಿದ್ದರಾಮಯ್ಯ, ಕಾಂಟ್ರಾಕ್ಟರ್ಸ್ ಕೆರಳಿದ್ದಾರೆ, ಬರೋಬ್ಬರಿ 36,000 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರೋದು. ಆ ಬಾಕಿ ಇರುವಂತ 8 ಇಲಾಖೆಗಳ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಗುತ್ತಿಗೆದಾರರ ಸಂಘ ತಯಾರಿಯನ್ನ ನಡೆಸಿದೆ. ಕಾಂಟ್ರಾಕ್ಟರ್ಸ್ ಕಂಗಾಲಾಗಿದ್ದಾರೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಅಸ್ತ್ರವನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೆಹಲಿ ಅಂಗಳ ತಲುಪುತ್ತಾ ಈ ಕಾಂಟ್ರಾಕ್ಟರ್ಸ್ ಕಮಿಷನ್ ಕದನ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಇದು. ಮತ್ತೊಮ್ಮೆ ಈ ಗುತ್ತಿಗೆದಾರರು ಹಾಗೂ ರಾಜ್ಯ ಸರ್ಕಾರದ ಸಮರ ಮುನ್ನೆಲೆಗೆ ಬರ್ತಾ ಇದೆ. ಹಿಂದೆಯೂ ಕೂಡ ಗುತ್ತಿಗೆದಾರರು ಕೆರಳಿದ್ರು, ಒಂದು ಕಡೆಯಲ್ಲಿ ಕಮಿಷನ್ ಆರೋಪವನ್ನ ಕೂಡ ಮಾಡಿದ್ರು. ಅದರ ಜೊತೆಯಲ್ಲಿ ನಂತರದಲ್ಲಿ ಬಾಕಿ ಇರುವಂಥ ದುಡ್ಡನ್ನ ಆದ್ರೂ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಅದು ಕೂಡ ಹಣ ಬಾಕಿ ಇರೋದು ಉಳ್ಕೊಂಡಿದೆ, ಅದನ್ನ ಬಿಡುಗಡೆ ಮಾಡಿ ಅನ್ನುವಂಥ ಆಗ್ರಹ ಈಗ. ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪಾಲಿಗೆ ದೇವರಂತೆ ಭಾಸವಾದಂಥವರು ಈ ಗುತ್ತಿಗೆದಾರರು. ಆದರೆ ಈ ಬಾರಿ ಅದೇ ಗುತ್ತಿಗೆದಾರರು ಕಾಂಗ್ರೆಸ್ ಪಾಲಿಗೆ ಮಗ್ಗುಲ ಮುಳ್ಳಾಗಿದ್ದಾರೆ. ಜೊತೆಯಲ್ಲಿ ಬಾಕಿ ಇರುವಂಥ ಈ ಹಣ ಏನಿದೆ ಅದು ಬಿಡುಗಡೆ ಆಗೋವರೆಗೂ ಕೂಡ ಯಾವುದೇ ಕಾಮಗಾರಿಗಳನ್ನು ನಡೆಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ದೊಡ್ಡದಾದಂಥ ಹೋರಾಟಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರತಿಭಟಿಸಿದ್ದಾಯಿತು. ಕಾಂಗ್ರೆಸ್ ಸರ್ಕಾರದ ಮಾತು ನಂಬಿ ಸುಮ್ಮನಾಗಿದ್ದು ಆಯ್ತು. ಈಗ ಹಣ ರಿಲೀಸ್ ಮಾಡ್ತಾರೆ, ಆಗ ರಿಲೀಸ್ ಮಾಡ್ತಾರೆ ಅಂತ ಕಾದಿದ್ದು ಕೂಡ ಆಯ್ತು. ದಿನಗಳು ಉರುಳಿದುವೆ ಹೊರತು ಬಾಕಿ ಹಣ ಮಾತ್ರ ಬಿಡುಗಡೆಯಾಗಲೇ ಇಲ್ಲ. ಕಾದು ಕಾದು ಸುಸ್ತಾದ ಗುತ್ತಿಗೆದಾರರು ಈಗ ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಾಮಗಾರಿಯನ್ನೇ ನಿಲ್ಲಿಸಿ ಗಾಳಿ ಮೊಳಗಿಸೋಕೆ ಸಜ್ಜಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ತಿರುಗುಬಿದ್ದ ಗುತ್ತಿಗೆದಾರರು. ಹೈಕಮಾಂಡ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪತ್ರ. ಸ್ವತಃ ಸಿಎಂ ಸಿದ್ದರಾಮಯ್ಯ ಗುತ್ತಿಗೆದಾರರ ಸಭೆ ಕರೆದು ಹಣ ಬಿಡುಗಡೆಯ ಭರವಸೆ ನೀಡಿದ್ರು. ಸಿಎಂ ಮಾತಿಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಬೆಲೆ ಕೊಟ್ಟು ಸುಮ್ಮನಾಗಿತ್ತು. ಇದೀಗ 6 ತಿಂಗಳಾದರೂ ಹಣ ನೀಡದೇ ಇದ್ದದಕ್ಕೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಸಿಡಿದೆದ್ದು ನಿಂತಿದೆ. ನಿಜ, ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮಾತು ತಪ್ಪಿದೆಯಂತ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವಲ್ಲಿ ವಿಫಲವಾಗಿದೆ, ಹೀಗಾಗಿ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತಗೊಳಿಸುತ್ತೇವೆ ಎಂದು ಕಾಂಟ್ರಾಕ್ಟರ್ಸ್ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಹೈಕಮಾಂಡ್ ಅಸ್ತ್ರ ಹೂಡಿದೆ. ಸರ್ಕಾರದ ವಿರುದ್ಧ ಗುತ್ತಿಗೆ ಸಮರ. ಗುತ್ತಿಗೆದಾರರಿಗೆ 36,000 ಕೋಟಿ ಬಾಕಿ ಹಣ ಬರಬೇಕಂತೆ. ಹೀಗಾಗಿ 2 ಇಲಾಖಾ ಸಚಿವರ ವಿರುದ್ಧ ಕಾಂಟ್ರಾಕ್ಟರ್ಸ್ ಸಿಡಿದೆದ್ದಿದ್ದಾರೆ. ಅಷ್ಟೇ ಅಲ್ಲ, ಕಾಮಗಾರಿ ಹಣ ಬಿಡುಗಡೆ ಆಗಬೇಕು ಅಂದ್ರೆ ಕಮಿಷನ್ ನೀಡಬೇಕಂತೆ. ಕಮಿಷನ್ ನೀಡಿದ್ರು ಕಾಮಗಾರಿ ಹಣ ನೀಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಇದರಿಂದ ಕಂಗಾಲಾದ ಗುತ್ತಿಗೆದಾರರು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನು ಬರೆಯಲು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರ ಸರ್ಕಾರ ಅಂತ ಆರೋಪಿಸಿ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಪತ್ರ ಬರೆಯಲು ನಿರ್ಧರಿಸಿದ್ದಾರಂತೆ. ಈಗಾಗಲೇ ಹಲವು ಗುತ್ತಿಗೆದಾರರು ತಮ್ಮ ಕೆಲಸವನ್ನು ನಿಲ್ಲಿಸಿದ್ದಾರೆ. ಬಾಕಿ ಹಣ ನೀಡದೇ ಇದ್ರೆ ಕೆಲಸ ಮಾಡಲ್ಲ ಅಂತ ಸಿದ್ದು ಸರ್ಕಾರಕ್ಕೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಗುತ್ತಿಗೆದಾರರ ಎಚ್ಚರಿಕೆಗೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಸಸ್ಪೆನ್ಸ್. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಬಹಳ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇರೋದು. ಕಮಿಷನ್ ಕೊಟ್ಟರೂ ಕೂಡ ಬಾಕಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಗುತ್ತಿಗೆದಾರರ ಮುಂದಿನ ನಿರ್ಧಾರ ಏನಾಗಿರುತ್ತೆ? ದಾಖಲೆಗಳನ್ನ ಏನಾದ್ರೂ ಬಿಡುಗಡೆ ಮಾಡ್ತಾರಾ? ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ವೀರೇಶ್? ಅಶ್ವಿನಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದು 2ನೇ ಆರೋಪ. ಯಾಕಂದರೆ ಕಳೆದ ಬಾರಿ ಸಹ ಒಂದು ಕಡೆ ಉತ್ತರ ಕರ್ನಾಟಕದ ಶಾಸಕರು ನಮ್ಮ ಅಂದರೆ ಏನಾದರೂ ಕೆಲಸ ಮಾಡಬೇಕಂದ್ರೆ ಕಮಿಷನ್ ಕೇಳ್ತಾರೆ ಎಂಬುದು ಗಂಭೀರ ಆರೋಪ ಮಾಡಿದರು. ಇದುವರೆಗೂ ಇನ್ನೂ ಕಮಿಷನ್ ನಿಂತಿಲ್ಲ. ಇನ್ನೂ ಕಮಿಷನ್ ಕೇಳಿದ್ರು, ಕಮಿಷನ್ ಕೊಟ್ಟರು ಸಹ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಒಟ್ಟು 36,000 ಕೋಟಿ ಹಣ ಬಿಡುಗಡೆ ಆಗಬೇಕಿತ್ತು. ಹೀಗಾಗಿ ಇವತ್ತು ಕಾಮಗಾರಿಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ತಯಾರಿ ಆಗ್ತಿದ್ದಾರೆ. ಹೀಗಾಗಿ ಬೆಳಗ್ಗೆ 11 ಗಂಟೆಗೆ ಚಾಮರಾಜಪೇಟೆಯ ಅವರ ಕಚೇರಿಯಲ್ಲಿ ಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರು, ಅಧಿಕಾರಿಗಳು, ಸದಸ್ಯರು ಎಲ್ಲರೂ ಬಂದು ಒಂದು ಕಡೆ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟಲ್ಲಿ ದಾಖಲೆಗಳ ಬಿಡುಗಡೆ ಮಾಡ್ಬೋದು. ಕಳೆದ ಬಾರಿ ಬಿಡುಗಡೆ ಮಾಡಿದ್ರು. ಯಾರೆಲ್ಲ ಕೇಳ್ತಿದ್ರೆ, ಯಾವ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೇಳ್ತಿದ್ರೆ ಎಲ್ಲವನ್ನ ಮಾಹಿತಿಯನ್ನು ತಿಳಿಸ್ಬೋದು. ಒಂದು ಕಡೆ DCM ಆಯಿತು, CM ಅವರು 2 ಬಾರಿ ಇವರ ಜೊತೆ ಮೀಟಿಂಗ್ ಮಾಡಿದ್ರು. ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ಮತ್ತೊಂದು ಕಡೆ ಕಮಿಷನ್ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ಮತ್ತೊಂದು ಕಡೆ ಹೈಕಮಾಂಡ್ಗೆ ಲೆಟ್ರ್ ಬರಲಿಗ ಮುಂದಾಗಿದ್ರೆ, ನಿಮ್ಮ ಸರ್ಕಾರದಲ್ಲಿ ಕಮಿಷನ್ ನಡೀತಿದೆ, ಕಮಿಷನ್ ಕೊಟ್ಟರು ನಮಗೆ ಹಣ ಬಿಡುಗಡೆ ಮಾಡ್ತಿಲ್ಲ, ನಾವು ಸಾಲ ಸೂಲು ಮಾಡಿ ಬಂದು ಒಂದು ಕಡೆ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿದ್ದೇವೆ, ಇದೀಗ ನಮಗೆ ಹಣ ಬಿಡುಗಡೆ ಆಗಿಲ್ಲ, ಒಟ್ಟು 36,000 ಕೋಟಿ. ಹೀಗಾಗಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ ಮತ್ತು ಹೈಕಮಾಂಡ್ಗೆ ಅಂದರೆ ಪತ್ರ ಮುಖಾಂತರ ಒಂದು ಕಡೆ ಎಚ್ಚರಿಕೆ ಸಂದೇಶವನ್ನು ನೀಡ್ತಿದ್ದಾರೆ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ DC ಕಚೇರಿಗೆ ಹೋಗಿ ಮನವಿ ಕೊಟ್ಟು ಹೋರಾಟ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೋರಾಟದ ರೂಪರೇಷೆ ಬಗ್ಗೆ ಇನ್ನೇನು 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಅಧ್ಯಕ್ಷರು ತಿಳಿಸಲಿದ್ದಾರೆ. ಯಾಕಂದರೆ BJP ಸರ್ಕಾರದಲ್ಲಿ ಇರುವಾಗ ಕಮಿಷನ್ ಆರೋಪ ಕೇಳಬಂದಿತ್ತು. ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದರು. ಸ್ಟಿಕ್ಕರ್ ವಾರ್ ಜೋರಾಗಿತ್ತು. ಅದಾದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಅಧಿಕಾರದಲ್ಲಿ ಸಹ ಏನು ಕಮಿಷನ್ ಆರೋಪ ಕೇಳಬಂದಿತ್ತು. ಕೆಲ ಶಾಸಕರು ಕಮಿಷನ್ ಕೇಳ್ತಿದ್ದಾರೆ, ಕಾಮಗಾರಿಗೆ ಅಡ್ಡ ತರ್ತಿದ್ದಾರೆ, ನಮಗೆ ಸರಿಯಾಗಿ ಕಾಮಗಾರಿ ಸಂಪೂರ್ಣ ಮಾಡೋಕ್ಕೆ ಬರ್ತಾ ಇಲ್ಲ, ಮತ್ತೊಂದು ಕಡೆ ಪೂರ್ಣ ಪ್ರಮಾಣದ ಹಣವನ್ನು ನೀಡುತ್ತಿದೆ ಎಂಬುದು ಗಂಭೀರ ಆರೋಪವಾಗಿತ್ತು. ಇದಾದ ನಂತರ ಮತ್ತೆ ಇದೀಗ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಒಟ್ಟು 36,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಡಿಸೆಂಬರ್ವರೆಗೂ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ. ಸರ್ಕಾರ ಇದುವರೆಗೂ ನಮ್ಮನ್ನು ಕರೆದು ಮಾತುಕತೆ ಆಗಿಲ್ಲ, ಹಣ ಬಿಡುಗಡೆ ಆಗಿಲ್ಲ ಎಂಬುದು ದೃಷ್ಟಿಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. 11 ಗಂಟೆ ನಂತರ ಯಾರೆಲ್ಲ ಕಮಿಷನ್ ಕೇಳಿದ್ದಾರೆ, ಎಷ್ಟು ಹಣ ಬಿಡುಗಡೆ ಆಗಿದೆ, ಕಾಮಗಾರಿ ಎಲ್ಲೆಲ್ಲಿ ನಿಂತಿದೆ, ಮುಂದಿನ ಹೋರಾಟ ಯಾವ ರೀತಿ ಎಂಬುದು ಗೊತ್ತಾಗಲಿದೆ. ಅಶ್ವಿನಿ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ದ್ವೇಷ ಭಾಷಣ ಮಸೂದೆ 2025 ಇನ್ನೂ ಕೂಡ ಜಾರಿ ಆಗಿಲ್ಲ. ಜಾರಿ ಆಗದೇ ಇದ್ರೂ ಕೂಡ ಈ ಕಾರ್ಯಕ್ರಮಗಳಿಗೆ ಪೊಲೀಸರ ನೋಟಿಸ್ಗಳು ಬರ್ತಾ ಇದೆ. ಇದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ, ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಹಿಂದೂ ನಾಯಕರನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ. ವಿಧಾನಸಭೆ ಕಲಾಪದಲ್ಲೂ ಕೂಡ ಹಿಂದೂ ಟಾರ್ಗೆಟ್ ಬಾಕ್ಸ್ ಸಮರ ಪ್ರತಿಧ್ವನಿಸದೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಸುನೀಲ್ ಕುಮಾರ್. ಚಾಲ್ತಿಗೆ ಬಂದಿಲ್ಲ ಇನ್ನೂ ಕಾಯ್ದೆ, ಅದರ ಅಡಿಯಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ. ದ್ವೇಷ ಭಾಷಣ ವಿರೋಧಿ ಕಾಯ್ದೆ ಅಡಿಯಲ್ಲಿ ಪೊಲೀಸರು ನೋಟಿಸ್ ಕೊಡ್ತಾ ಇರೋದು ಯಾವ ಕಾರಣಕ್ಕಾಗಿ? ಹಾಗಾದ್ರೆ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ, ಚರ್ಚೆ ನಿನ್ನೆ ಬಹಳವಾಗಿ ನಡೀತು. ಇದೇ ವಿಚಾರಕ್ಕೆ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದ್ರು, ವಿಪಕ್ಷ ಪಟ್ಟು ಹಿಡಿತು. ಆದರೆ ಕಲಾಪದಲ್ಲಿ ಟಾರ್ಗೆಟ್ ಹಿಂದೂ ಕದನ ನಿನ್ನೆ ಕೇಳಿ ಬಂದಿದ್ದು. ಇನ್ನೂ ಕೂಡ ಜಾರಿ ಆಗದೇ ಇರುವಂಥ ಈ ಮಸೂದೆ, ಆ ಮಸೂದೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡು ಪೊಲೀಸರು ನೀಡ್ತಾ ಇರುವಂತಹ ನೋಟಿಸ್, ಇದೆಲ್ಲವೂ ಕೂಡ ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ, ಚರ್ಚೆಗೆ ಕಾರಣ ಆಗ್ತಾ ಇದೆ. ಸದನದಲ್ಲೂ ಕೂಡ ಕಲಾಪದ ಸಂದರ್ಭದಲ್ಲಿ ಇದೇ ವಿಚಾರ ಚರ್ಚೆ ಆಯಿತು. ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ದ್ವೇಷ ಭಾಷಣ ಮಸೂದೆಯನ್ನು ತಂದಿರೋದೇ ಬಿಜೆಪಿಯವರನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ಸುನೀಲ್ ಕುಮಾರ್ ಈ ಸಂದರ್ಭದಲ್ಲಿ ಮಾತಾಡಿದ್ರು. ವಿಶೇಷ ಅಧಿವೇಶನವನ್ನ ಕರೆದಿದ್ರು. ವಿಶೇಷ ಅಧಿವೇಶನವನ್ನ ಕರೆದು ಇಲ್ಲಿ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಮಾಡಲಾಗಿತ್ತು. ಆದರೆ ಈ ಕಲಾಪ ಆರಂಭ ಆದ ನಂತರದಲ್ಲಿ ನಡೆದಿರುವಂಥ ಚರ್ಚೆಗಳನ್ನು ಗಮನಿಸಿದ್ರೆ ಅಂಥದ್ದು ಯಾವುದೇ ಚರ್ಚೆಗಳು ನಡೆದಿಲ್ಲ. ಹಾಗಾಗಿ ಮತ್ತಷ್ಟು 2 ದಿನಗಳ ಕಾಲ ಈ ಸದನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. 2 ದಿನಗಳ ಕಾಲ ಸದನವನ್ನ ವಿಸ್ತರಣೆ ಮಾಡಬೇಕು, ಅಧಿವೇಶನವನ್ನ ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಕೂಡ ಒಲವನ್ನ ತೋರಿದ್ದಾರೆ. ನರೇಗಾ ವಿಚಾರವಾಗಿ ಅಧಿವೇಶನವನ್ನ ಕರೆಯಲಾಗಿದೆ. ಆದರೆ ಈವರೆಗೂ ಕೂಡ ನರೇಗಾ ವಿಚಾರವಾಗಿ ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ.
ಒಂದಷ್ಟು ಕಾಲಹರಣ, ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿರೋದು, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ. ಆದರೆ ನರೇಗಾದಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ, ನರೇಗಾದಲ್ಲಿ ಕಾರ್ಮಿಕರಿಗೆ ಮೋಸ ಆಗ್ತಾ ಇದೆ, ನರೇಗಾ ಬದಲಾವಣೆ ಮಾಡಿದ್ದಾರೆ, ಹೆಸರು ಬದಲಾವಣೆ ಮಾಡಿರೋದಕ್ಕೆ ವಿರೋಧ ಇದೆ. ಇಂಥದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸರ್ಕಾರ ಈ ಅಧಿವೇಶನವನ್ನು ಕರೆದಿತ್ತು. ಆದರೆ ಅದ ಯಾವುದೇ ವಿಚಾರಗಳು ಚರ್ಚೆ ಆಗಿಲ್ಲ. ಹಾಗಾಗಿ 2 ದಿನಗಳ ಕಾಲ ಸದನವನ್ನು ಮುಂದೂಡಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. ಹಾಗಾದರೆ ಸೋಮವಾರ ಮತ್ತು ಮಂಗಳವಾರ 2 ದಿನಗಳ ಕಾಲ ಈ ಸದನವನ್ನು ಮುಂದೂಡಿಕೆ ಮಾಡ್ತಾರಾ, ವಿಸ್ತರಣೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗ ಕರೆದಿರೋದು ಈ ನರೇಗಾ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ಆದರೆ ಅದರ ವಿಚಾರ ಯಾವುದೇ ಚರ್ಚೆಗಳಾಗಿಲ್ಲ. ಚರ್ಚೆ ಆದ ನಂತರದಲ್ಲಿ ಒಂದಷ್ಟು ಕ್ಲಾರಿಟಿಯನ್ನು ಕೂಡ ಕೊಡಲಾಗುತ್ತೆ. ಆದರೆ ಚರ್ಚೆನೇ ನಡೆದಿಲ್ಲ ಇಲ್ಲಿ ಅನ್ನುವಂಥ ವಿಚಾರ ಈಗ ಮುನ್ನೆಲೆಯಲ್ಲಿಟ್ಕೊಂಡು 2 ದಿನಗಳ ಕಾಲ ಅಧಿವೇಶನವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚಿಂತನೆಗಳು ನಡೆದಿದೆ. ಅದರ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ ಅನ್ನುವಂಥ ಮಾಹಿತಿ. ಹಾಗಾಗಿ ಎಲ್ಲ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಕೂಡ ಸಿಎಂ ಮಾತಾಡ್ತಾ ಬಹಳ ವಿಷಾದವನ್ನು, ಬೇಸರವನ್ನು ವ್ಯಕ್ತಪಡಿಸಿದ್ರು. ಶಾಸಕರೇ ಇಲ್ವಲ್ಲ ಅನ್ನುವಂಥ ವಿಷಾದ. ಯಾರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಯಾವ ವಿಚಾರ ಚರ್ಚೆ ಮಾಡೋದು, ಯಾವುದೇ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಡಿ, ಬೇರೆ ಬೇರೆ ಊರುಗಳಿಗೆ ಹೋಗಬೇಡಿ, ಇಲ್ಲಿ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿ ಅನ್ನುವಂಥ ಬಹಳ ನೇರ ಸಂದೇಶವನ್ನು ಸಿಎಂఏ ಕೊಟ್ಟರು ಸದನದಲ್ಲಿ. ಆ ನಂತರದಲ್ಲೂ ಕೂಡ ಅದೇ ಹಾಜರಾತಿಯ ಕೊರತೆ ಎದ್ದು ಕಾಣ್ತಾ ಇತ್ತು. ಈಗ ಶಾಸಕಾಂಗ ಸಭೆಯಲ್ಲಿ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನ್ರೇಗಾ ವಿಚಾರ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಒಂದಷ್ಟು ಮಾತುಕತೆಗಳು ನಡೆದಿದೆ ಅನ್ನುವಂಥ ಮಾಹಿತಿ. ಹಾಗಾಗಿ ಅಧಿವೇಶನ 2 ದಿನಗಳ ಕಾಲ ಮುಂದೂಡಿಕೆ ಮಾಡಲಾಗುತ್ತೆ ಅಥವಾ ವಿಸ್ತರಣೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಇದೆ. ಅಂದರೆ ಸೋಮವಾರ ಹಾಗೂ ಮಂಗಳವಾರ 2 ದಿನಗಳ ಕಾಲ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ. ಉಳಿದ ಸುದ್ದಿಗಳನ್ನು ನ್ಯಾಷನಲ್ ಟಾಪ್ 5ನಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ಪುಣೆ ಜಿಲ್ಲೆ ಬಾರಾಮತಿ ವಿದ್ಯಾ ಪ್ರತಿಷ್ಠಾನದಲ್ಲಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಮಹಾರಾಷ್ಟ್ರ ಸರ್ಕಾರ 3 ದಿನಗಳ ಶೋಕಾಚರಣೆ ಘೋಷಿಸಿದೆ. ಬಾರಾಮತಿ ಸಮೀಪದ ಲಘು ವಿಮಾನ ಅಪಘಾತದಲ್ಲಿ ನಿನ್ನೆ ಅಜಿತ್ ಪವಾರ್ ಮೃತಪಟ್ಟಿದ್ದರು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸುವ ಸಾಧ್ಯತೆ ಇದೆ. ಬಾರಾಮತಿಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರುವಂತ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ನಿಧನದ ಬಗ್ಗೆ ಶರದ್ ಪವಾರ್ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ಅಜಿತ್ ಪವಾರ್ ಸಾವು ಆಕಸ್ಮಿಕ ಅಪಘಾತ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಷಡ್ಯಂತ್ರವೂ ಇಲ್ಲ. ಈ ಸಾವಿನಿಂದ ಮಹಾರಾಷ್ಟ್ರ ಭಾರಿ ನಷ್ಟವನ್ನು ಅನುಭವಿಸಿದೆ ಅಂತ ಅವರು ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಬಾರಾಮತಿಯಲ್ಲಿ ಲಘು ವಿಮಾನ ದುರಂತ ಸ್ಥಳದಲ್ಲಿ ಎನ್ಡಿಆರ್ಎಫ್ ಸಿಬ್ಬಂದಿ ಬೀಡು ಬಿಟ್ಟಿದ್ದಾರೆ. ವಿಮಾನ ಅಪಘಾತದ ಬಗ್ಗೆ ಸಾಕ್ಷ್ಯಗಳನ್ನು ಕಲೆ ಹಾಕ್ತಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಸ್ತೆಗಳಲ್ಲಿ ಹಿಮಪಾತ ಆಗಿದೆ. ಪಟ್ನಿಟಾಪ್ ಮತ್ತು ಜೆಸಿಬಿ ಮೂಲಕ ಯಂತ್ರೋಪಕರಣಗಳ ಮೂಲಕ ಹಿಮವನ್ನು ತೆಗೆದುಹಾಕುವ ಕೆಲಸ ಭರದಿಂದ ಸಾಗ್ತಾ ಇದೆ. ಸಂಚಾರಕ್ಕೆ ತೀವ್ರ ತೊಂದರೆ ಕೂಡ ಉಂಟಾಗಿದೆ. ಈ ವಿಧಾನಸಭೆ ಕಲಾಪ ಬರೀ ವಾಕ್ಸಮರ, ಅದರ ಜೊತೆಲಿ ಒಂದಷ್ಟು ಮಾತುಕತೆಯಲ್ಲೇ ಕಳೆದು ಹೋಯಿತು. ಆ ನಂತರದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ಮಧ್ಯೆ ಬಹಳ ದೊಡ್ಡ ವಾಕ್ಸಮರಕ್ಕೂ ಕೂಡ ಕಾರಣ ಆಯಿತು. ಇದೆಲ್ಲದಕ್ಕೂ ಕೂಡ ಆ ಕಾರಣ ಆಗಿದ್ದು ಲೋಕಭವನದಲ್ಲಿ ರಾಜ್ಯಪಾಲರ ಕರೆ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ವಿಧಾನ ಪರಿಷತ್ನಲ್ಲಿ ಭಾರಿ ಹೈಡ್ರಾಮಾ. ರೂಲ್ ಬುಕ್ ಹರಿದ ವಿಪಕ್ಷ ನಾಯಕ. ಇವತ್ತು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಕರೆ ಕದ್ದಾಲಿಕೆ ವಿಚಾರಕ್ಕೆ ಭಾರಿ ಹೈಡ್ರಾಮಾ ನಡೆಯಿತು. ಎಲ್ಲ ರೂಲ್ ಬುಕ್ ಪ್ರಕಾರವೇ ಹೋಗುತ್ತೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಆಡಿದ ಮಾತಿಗೆ ದೋಸ್ತಿ ಪಡೆ ಆಕ್ಷೇಪ ಎತ್ತಿತ್ತು. ರೂಲ್ ಮಾಡಿಲ್ಲ ಎಂದರೆ ರೂಲ್ ಬುಕ್ ಯಾಕೆ ಎಂದು ಛಲವಾದಿ ನಾರಾಯಣಸ್ವಾಮಿ ರೂಲ್ ಬುಕ್ ಅನ್ನೇ ಹರಿದು ಹಾಕಿತ್ತು. ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ
ಆರ್ಟಿಒ ಕಚೇರಿ ಮುಖ್ಯ ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ರೂಲ್ ಬುಕ್ ಹರಿದು ಹಾಕುವುದು ಸರಿಯಲ್ಲ. ಹೊರಟ್ಟಿ ಸೂಚನೆ ನಡುವೆಯೂ ವಾಕ್ಸಮರ. ಈಗ ನೋಡಿ, ಒಂದು ನಿಮಿಷ, ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ಇದು ಫೋನ್ ಟ್ಯಾಪಿಂಗ್ ಸರ್ಕಾರನ? ಸದನದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ. ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತೀರಲ್ಲ. ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ ಇವತ್ತು. ಕೇಶವ್ ಕೃಪಾ ಫೋನ್ ಹೋಗುತ್ತೆ. ಕಾನೂನು ಸಚಿವ ಐಟಿ ಸಚಿವರಿಂದ ಷಡ್ಯಂತ್ರ. ಸಮರ್ಥನೆ ಮಾಡ್ತಾ ಇದ್ದಾರೆ. ಸಚಿವರು ಐಟಿ ಸಚಿವರು ಸೇರಿ ಷಡ್ಯಂತ್ರ ಫೋನ್ ಟ್ಯಾಪಿಂಗ್ ವಿಷಯವನ್ನ ದಯಮಾಡಿ ಕಾನೂನು ಸಚಿವರು ಮೊನ್ನೆ ಸದನದಲ್ಲಿ ಏನ್ ಹೇಳಿದ್ರು, ಇವತ್ತು ಸದನದಲ್ಲಿ ಏನ್ ಹೇಳಿದ್ದಾರೆ, ದಯಮಾಡಿ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ. ಇಂದು ರಾಜ್ಯಪಾಲರ ಕರೆ ಕದ್ದಾಲಿಕೆ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಜಗಳದ ಮಧ್ಯೆ ಸೂಕ್ತ ಚರ್ಚೆಯೇ ನಡೆಯಲಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಧಮ್ಕಿವೀರ ರಾಜೀವ್ ಗೌಡನನ್ನ ಈಗ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನ್ಯಾಯಾಲಯ ಈ ನಿಟ್ಟಿನಲ್ಲಿ ಆದೇಶವನ್ನ ಕೂಡ ಮಾಡಿದೆ. 2 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಒಂದಷ್ಟು ವಿಚಾರಣೆಗಳು ನಡೀಬೇಕು. ಈಗಾಗಲೇ ಈತ ಎಲ್ಲೆಲ್ಲಿ ತಪ್ಪಿಸ್ಕೊಂಡಿದ್ದ, ಎಲ್ಲೆಲ್ಲಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಧಮ್ಕಿವೀರ ರಾಜೀವ್ ಗೌಡ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಆದೇಶದಂತೆ 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಈಗ ರಾಜೀವ್ ಗೌಡ ಟ್ರಾವೆಲ್ ಹಿಸ್ಟ್ರಿ, ಮೊಬೈಲ್ ಟ್ರ್ಯಾಕ್ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ರಾಜೀವ್ ಗೌಡನನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ಕಸ್ಟಡಿಗೆ ಪಡೆದಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಈಗ ಒಂದಷ್ಟು ವಿಚಾರಗಳ ಬಗ್ಗೆ ತನಿಖೆ ನಡೆಯಬೇಕು. ಆ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿದೆ. 2 ದಿನ ಪೊಲೀಸ್ ಕಸ್ಟಡಿಗೆ. 2 ದಿನದಲ್ಲಿ ಈತನಿಗೆ ಸಹಾಯ ಮಾಡಿದಂಥವರು ಅಥವಾ ಟ್ರಾವೆಲ್ ಹಿಸ್ಟ್ರಿ ಎಲ್ಲಿಂದ ಎಲ್ಲಿಗೆ ಹೋದ, ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಯಾರ ವಾಹನ ಬಳಕೆ ಮಾಡಿದ್ದ, ಅದರ ಜೊತೆಯಲ್ಲಿ ದುಡ್ಡಿನ ಸಹಾಯ ಆಗಿರ್ಬೋದು, ಇನ್ನಿತರ ವಿಚಾರಗಳಾಗಿರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಪೆನ್ ಟು ಪೆನ್ ಮಾಹಿತಿಯನ್ನ ಕಲೆ ಹಾಕ್ತಾರೆ ಪೊಲೀಸರು. ಜೊತೆಯಲ್ಲಿ ಮೊಬೈಲ್ ಟ್ರ್ಯಾಕ್, ಇದರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸಲಿದ್ದಾರೆ. ಸದ್ಯಕ್ಕೆ 2 ದಿನಗಳ ಕಾಲ ಕಸ್ಟಡಿಗೆ ಈಗ ನ್ಯಾಯಾಲಯ ಆದೇಶವನ್ನ ನೀಡಿರೋದು. ಆ ನಿಟ್ಟಿನಲ್ಲಿ 2 ದಿನಕ್ಕೆ ಕಸ್ಟಡಿಗೆ ಪಡೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ 2 ದಿನಗಳ ಕಾಲ ಈತನನ್ನ ಈಗ ಕಸ್ಟಡಿಗೆ ಪಡೆದಿದ್ದಾರೆ. 2 ದಿನಗಳ ಕಾಲ ಯಾವೆಲ್ಲ ವಿಚಾರದ ಬಗ್ಗೆ ವಿಚಾರಣೆ ನಡೆಸ್ತಾರೆ, ಅದರ ಜೊತೆಯಲ್ಲಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರೋದ್ರಿಂದ ಪೊಲೀಸರ ತನಿಖೆ ಯಾವ ಹಾದಿಯಲ್ಲಿ, ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಖಂಡಿತ ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ರಾಜೀವ್ ಗೌಡ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊನ್ನೆ 3 ದಿನಗಳಿಂದ ಅಷ್ಟೇ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ಮಾಡಿತ್ತು. ಆದ್ರೆ ನಿನ್ನೆ ಕೂಡ ಏನು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಹಾಕೊಂಡಿರ್ತಾರೆ. ಆದ್ರೆ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದಕ್ಕೆ ರಿಮೈಂಡ್ ಅರ್ಜಿಯನ್ನ ಕೂಡ 10 ದಿನಗಳ ಕಾಲ ಕೇಳಿದ್ರು. ಆದ್ರೆ 2 ದಿನಗಳ ಕಾಲ ಏನು ಪೊಲೀಸ್ ಕಸ್ಟಡಿಗೆ ನೀಡಿ ರಾಜೀವ್ ಗೌಡರನ್ನ ಪೊಲೀಸ್ ಕಸ್ಟಡಿಗೆ ಪಡೆಯೋದಕ್ಕೆ ಕೋರ್ಟ್ ಕೂಡ 2 ದಿನಗಳ ಕಾಲ ಆದೇಶವನ್ನ ನೀಡುತ್ತೆ. ಹಾಗಾಗಿ ಏನು ಇವತ್ತು ಬೆಳಗ್ಗೆ 6:45ಕ್ಕೆ ಚಿಂತಾಮಣಿ ಒಂದು ಕಾರಾಗೃಹದಿಂದ ಈಗಾಗಲೇ ಪೊಲೀಸರು ಶಿಡ್ಲಘಟ್ಟ ನಗರದ
ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಆನಂದ್ ಕುಮಾರ್ ಏನು ಈಗ ರಾಜೀವ್ ಗೌಡನನ್ನ ಕರೆದುಕೊಂಡು ಬಾಡಿ ವಾರೆಂಟ್ ಮೇಲೆ ಈಗಾಗಲೇ ಮಂಗಳೂರು ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಂಗಳೂರಿನಲ್ಲಿ ಯಾಕಂದ್ರೆ ಪ್ರಮುಖವಾಗಿ ಏನು ಜನವರಿ 14ರಂದು ರಾಜೀವ್ ಗೌಡ ನಾಪತ್ತೆ ಆಗ್ತಾರೆ. ಅಲ್ಲಿಂದ ಮಂಗಳೂರಿನಲ್ಲಿ ಏನು ಒಬ್ಬ ಉದ್ಯಮಿಯವರ ಸಹಾಯ ಪಡೆದು ಅಲ್ಲಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಇರ್ತಾರೆ. ಹಾಗಾಗಿ ಟ್ರಾವೆಲ್ ಹಿಸ್ಟ್ರಿಯನ್ನ ಜೊತೆಗೆ ಯಾರೆಲ್ಲ ಸಂಪರ್ಕವನ್ನ ಮಾಡಿದ್ರು, ಜೊತೆಗೆ ಯಾರೆಲ್ಲ ಹಣಕಾಸಿನ ನೆರವನ್ನ ನೀಡಿದ್ರು, 13 ದಿನಗಳ ಕಾಲ ಯಾರೆಲ್ಲ ರಾಜೀವ್ ಗೌಡ್ರಿಗೆ ಸಹಾಯವನ್ನ ಮಾಡಿದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಹೀಗಾಗಿ ಮುಖ್ಯವಾಗಿ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಅಮೃತ ಗೌಡಗೆ ಧಮಕಿ ಹಾಕಿದ್ದಂತಹ ಆಡಿಯೋ ಏನಿತ್ತು, ಅದಕ್ಕೆ ಬಳಕೆ ಮಾಡಿದ್ದಂತಹ ಫೋನ್ ಏನಿತ್ತು, ಆ ಫೋನ್ ಈಗ ಮಿಸ್ ಆಗಿರುವಂತದ್ದು. ಆ ಒಂದು ಫೋನ್ ಅನ್ನ ಹುಡುಕಾಟಕ್ಕೆ ಹೊರಟಿರ್ತಕ್ಕಂಥ ಪೊಲೀಸರು ಮುಖ್ಯವಾಗಿ ಈಗ ಮಂಗಳೂರಿಗೆ ಹೊರಟಿದ್ದಾರೆ. ಮಂಗಳೂರಿನಲ್ಲಿ ಫಾರ್ಮ್ ಹೌಸ್ ನಲ್ಲಿ ಎಲ್ಲೆಲ್ಲಿದ್ರು, ಜೊತೆಗೆ ಅಲ್ಲಿಂದ ಕೇರಳಕ್ಕೆ ಯಾವ ರೀತಿ ಯಾರೆಲ್ಲ ಸಹಾಯ ಪಡೆದು ಹೋದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಪ್ರಾಥಮಿಕವಾಗಿ ಇವತ್ತು ಕಸ್ಟಡಿಗೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಫೋನ್ ಈಗಾಗಲೇ ಧಮಕಿ ಹಾಕಿದಂತಹ ಫೋನ್ ಎಲ್ಲಿ ಕೊಟ್ಟಿದ್ದಾರೆ ಅದನ್ನ ಕೂಡ ಸೀಸ್ ಮಾಡ್ಬೇಕಾಗುತ್ತೆ. ಜೊತೆಗೆ ಹೊಸ ಫೋನ್ ಒಂದನ್ನ ಖರೀದಿ ಮಾಡಿರ್ತಾರೆ, ಅದು ಚಿಕ್ಕಮಗಳೂರಲ್ಲಿ ಖರೀದಿ ಮಾಡಿರ್ತಾರೆ. ಆ ಚಿಕ್ಕಮಗಳೂರಿಗೂ ಕೂಡ ಹೋಗಿ ಅಲ್ಲಿ ತಾಳ ಮಾಜಾರ ಮಾಡಿ ಅದರ ಒಂದು ವಿಚಾರದ ಭಾಗವಾಗಿ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಾರೆಲ್ಲ 13 ದಿನಗಳ ಕಾಲ ಈತನ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇದ್ರು, ಜೊತೆಗೆ ಇವರ ಹಿಸ್ಟ್ರಿಯನ್ನು, ಜೊತೆಗೆ ಇವೆಲ್ಲ ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಇವತ್ತು ಪೊಲೀಸರು 2 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇವತ್ತು ನಾಳೆ 2 ದಿವಸ ಫುಲ್ ರಾಜೀವ್ ಗೌಡನನ್ನ ಪೊಲೀಸರು ಡ್ರಿಲ್ ಗೆ ಒಳಪಡಿಸುವಂತದ್ದು, ಜೊತೆಗೆ ಇವೆಲ್ಲ ಒಂದು ತನಿಖೆಯನ್ನ ಮಾಡಿ ನಾಳೆ ಮಧ್ಯಾಹ್ನದ ನಂತರ ಕೋರ್ಟ್ಗೆ ಇದೆಲ್ಲ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಗರಸಭೆ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿ, ಜೀವ ಬೆದರಿಕೆಯನ್ನ ಹಾಕಿ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಭಾರತಿ ಶೆಟ್ಟಿ ರಿಪಬ್ಲಿಕ್ ಕನ್ನಡದ ಜೊತೆ. ಒಂದಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಭಾರತಿ ಶೆಟ್ಟಿ ಮಾತಾಡಿದ್ದಾರೆ. MLC ಭಾರತಿ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಧಮಕಿ ಬಗ್ಗೆ ಅಮೃತ ಗೌಡ ವೈಯಕ್ತಿಕವಾಗಿ ಕೇಸ್ ಹಾಕಿದ್ದಾರೆ. ಅವರ ಪರ ಪೌರಾಡಳಿತ ಇಲಾಖೆ ದೂರನ್ನ ದಾಖಲಿಸಬೇಕಿತ್ತು, ಅವರ ಪರ ನಿಲ್ಬೇಕಿತ್ತು ಅಂದಿದ್ದಾರೆ. ಈಗ ಪೌರಾಯುಕ್ತೆ ಅಮೃತ ಗೌಡ ಅವರ ವಿಚಾರಕ್ಕೆ ತಾವು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿ. ಒಂದು ಇಲಾಖೆಯಾಗಿ ಏನು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದರೆ, ಸೊ ನಿಮ್ಮ ಒತ್ತಾಯವನ್ನು ಸರ್ಕಾರ ಯಾವ ರೀತಿ ತಗೊಂಡಿದೆ? ಇವತ್ತು ನಮ್ಮ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಇದೆ. ಅದು ಜಾರಿಗೆ ಬರಬೇಕು ಅಥವಾ ಅದು ನಿರ್ವಹಣೆ ಆಗಬೇಕೆನ್ನೋ ಅಪೇಕ್ಷೆ ಪ್ರತಿಯೊಬ್ಬರಲ್ಲಿ ಇದ್ದೇ ಇದೆ. ಇವತ್ತು ಅಮೃತ ಗೌಡ ಅವರಿಗೆ ಆದಂಥ ಲೋಪವನ್ನು ಸರಿ ಮಾಡುವಂಥ ಕೆಲಸವನ್ನು ಅವರಿಗೆ ವೈಯಕ್ತಿಕವಾಗಿ ಅವನು ದೂಷಣೆ ಮಾಡಿಲ್ಲ. ವೈಯಕ್ತಿಕ ವ್ಯಕ್ತಿ ಅಲ್ಲ, ಅವರೊಬ್ಬರು ಅಧಿಕಾರಿ, ಪೌರಾಡಳಿತ ಅಧಿಕಾರಿಯಾಗಿದ್ದಾರೆ. ಅವರಿಗೆ ಏನು ಬೈಗಳನ್ನು ಬೈದ, ಏನು ಬೆಂಕಿ ಹಚ್ತೇನೆ, ನನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನವನ್ನು ನೀವು ನೋಡಿಲ್ಲ, ದಂಗೆ ಎಬ್ಬಿಸ್ತೇನೆ, ಈ ರೀತಿ ಆ ಹೆಣ್ಮಗಳು ಕಣ್ಣೀರು ಹಾಕುವ ಮಟ್ಟದಲ್ಲಿ ಅವರು ಮಾತಾಡಿದಾಗ ಅವರ ರಕ್ಷಣೆಗೆ ಬರಬೇಕಾಗಿರುವುದು ಅವರ ಡಿಪಾರ್ಟ್ಮೆಂಟ್ ಮೊದಲು. ಆದರೆ ಡಿಪಾರ್ಟ್ಮೆಂಟ್ ಬಂದಿಲ್ಲ. ನಾನು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೇಳೋದು, ಎಲ್ಲೆಲ್ಲಿ ಡಿಪಾರ್ಟ್ಮೆಂಟಲ್ಲಿದ್ದಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡ್ತಾರೆ ಸಾರ್ವಜನಿಕವಾಗಿ, ಆಗ ಅವರ ಪರವಾಗಿ ಆ ಇಲಾಖೆ ನಿಲ್ಲಬೇಕು. ಆ ಇಲಾಖೆ ನಿಂತು ಕೆಲಸವನ್ನು ಮಾಡಬೇಕು. ಇಲ್ಲಿ ಲೋಪ ಆಗಿದೆ. ಅವರು ವೈಯಕ್ತಿಕವಾಗಿ ಕೇಸನ್ನು ದಾಖಲೆ ಮಾಡಿದ್ದಾರೆ, ಆಮೇಲೆ ಸಾರ್ವಜನಿಕವಾಗಿ ಕೂಡ ಒಂದು ಕೇಸ್ ದಾಖಲೆ ಆಗಿದೆ. ನನ್ನ ಅಪೇಕ್ಷೆ ಇರೋದು ಇಲಾಖೆಯಿಂದ, ಡಿಪಾರ್ಟ್ಮೆಂಟಿನಿಂದಲೇ ಅವರ ಪರವಾಗಿ ಸುಮೋಟೋ ಏನಾದರೂ ಕೇಸ್ ಹಾಕಬೇಕಿತ್ತು. ಇದು ನನ್ನ ಒತ್ತಡ ಇತ್ತು. ಇಲಾಖೆ ಕೇಸ್ ಈಗಾಗಲೇ ಕೇಸ್ ನಡೀತಾ ಇದೆ, ಇಲಾಖೆ ಯಾಕೆ ಕೇಸ್ ದಾಖಲು ಮಾಡಬೇಕು ಮೇಡಮ್? ಒಂದು ಯಾವ ವ್ಯಕ್ತಿಯಿಂದ ಆಗಿದೆ ಅಂತ ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ನಾನು ಹೇಳಲಿಕ್ಕೆ ಹೋದರೆ ಭಾಳ ವಿಷಯ ಇದೆ. ಒಂದು ಹೊರಗಡೆ ಹೋದರೆ ಇವತ್ತು ನಮ್ಮ ಈ ಒಂದು ಆಡಳಿತದಲ್ಲಿ ಲಾ ಆ್ಯಂಡ್ ಆರ್ಡರ್ ಕುಸಿದಿರುವುದನ್ನು ನಾವೆಲ್ಲ ಕಡೆ ನೋಡಿದ್ದೇನೆ. ಹೊರಗಡೆ ಅಂತೂ ವ್ಯಾಪಕವಾಗಿ ಏನು ಒಂದೇ ಪಕ್ಷದಕ್ಕೆ ಒತ್ತು ಕೊಡುವಂಥದ್ದು, ಸ್ವಜನ ಪಕ್ಷಪಾತ ಮಾಡುವಂಥದ್ದು, ಒಂದೇ ಪಾರ್ಟಿಯ ಕಾರ್ಯಕರ್ತರಿಗೆ ಒತ್ತು ಕೊಡುವಂಥದ್ದು, ಅದೇ ರೀತಿ ಜಾತಿ ಆಮೇಲೆ ರಾಜಕೀಯಕ್ಕೆ ಈ ರೀತಿಯೆಲ್ಲ ಬಳಕೆ ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ಅಧಿಕಾರಿ ಬಂದಾಗ ಯಾರಿಂದ ಆಯಿತು ಅಂತ ಪ್ರಶ್ನೆ ಮಾಡಿದರೆ ನಮಗೆ ಬರುವಂಥದ್ದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ಆದಂಥ
ದಾಳಿ ಅವರ ಮೇಲೆ. ಆ ಸಂದರ್ಭದಲ್ಲಿ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಇವರು ನಿಂತಿರುವುದು ಕೂಡ ಇದು ತೆರೆದ ಪುಸ್ತಕ. ಯಾಕೆಂದರೆ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ 10 ದಿನ ಬೇಕಾಗಿರೋದಿಲ್ಲ. ಸ್ವಾಭಾವಿಕವಾಗಿ ಯಾವಾಗ ಬೇಲ್ ಸಿಗ್ಬೋದು, 12ಕ್ಕೆ ಏನು ಕೋರ್ಟಿಗೆ ಹೋದರೂ ಬೇಲ್ ಸಿಗ್ಬೋದು ಅಂತ ಅವರು ನಿರೀಕ್ಷೆ ಮಾಡಿದರು. ಬೇಲ್ ಸಿಗೋದು ಬಿಡಿ, ಈ ಇಲಾಖೆಯಿಂದ ಕೂಡ ಎಷ್ಟು ಲೋಪ ಆಗಿದೆ ಅಂತ ಹೇಳಿದರೆ, ಸೆಕ್ಷನ್ 79 ಇವರು ಹಾಕಲಿಲ್ಲ. ಒಂದು ಮಹಿಳೆಗೆ ಧಕ್ಕೆ ತರುವಂಥ ಸೆಕ್ಷನ್ 79 ಅದೇ ಹಾಕಲೇ ಇಲ್ಲ. ಅವರು ಕೋರ್ಟ್ ಆದೇಶ ಮಾಡಿತ್ತು ಅದನ್ನು ಹಾಕಬೇಕಂತ. 79 ಇಲಾಖೆ ಹಾಕಬೇಕಾಗಿತ್ತ ಮೇಡಮ್? ಸೆಕ್ಷನ್ 79 ಇಲಾಖೆ ಹಾಕೋದಿಲ್ಲ, ಇದು ಹಾಕೋದು ಪೊಲೀಸ್ ಸ್ಟೇಷನ್ನಲ್ಲಿ ಇವರು ಕೇಸ್ ದಾಖಲು ಮಾಡಬೇಕಿತ್ತು. ಅದು ದಾಖಲು ಮಾಡಿಲ್ಲ ಇವರು. ಬೇರೆ ಬೇರೆ ಸೆಕ್ಷನನ್ನು ಹಾಕಿದ್ರು, 79 ಹಾಕಿಲ್ಲ. 79 ಹಾಕಲೇಬೇಕು ಎನ್ನುವುದನ್ನು ಕೋರ್ಟ್ ಹೇಳ್ತು. ಆ ಮಹಿಳೆಗೆ ಆತ್ಮರಕ್ಷಣೆ ಅಥವಾ ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗಿದೆ ಅಂತ. ಆನಂತರ ಇವರು ಈಗ ಹಾಕ್ಲಿಕ್ಕೆ ಹೋದರು. ಯಾವಾಗ ಜಾಮೀನು ಸಿಕ್ಕಲಿಲ್ಲ ಅಂತ ಗೊತ್ತಾಯ್ತಾ, ಆನಂತರ ಕೂಡ 5 ದಿನ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಇವರಿಗೆ ಆಗಿರಲಿಲ್ಲ. ನಮ್ಮ ಪ್ರಶ್ನೆ ಇರೋದು, ಯಾವುದು ಕಾಣದ ಕೈ ಇವರನ್ನು ರಕ್ಷಣೆ ಮಾಡ್ತಾ ಇದೆ? ಆನಂತರ ಮೊನ್ನೆ ರಾತ್ರಿ ಕೇರಳದಿಂದ ಅವರನ್ನು ಹಿಡ್ಕೊಂಡು ಬರುವಂಥದ್ದು ವ್ಯವಸ್ಥೆ ಆಗಿದೆ. ನಮಗೇನು ಆಶ್ಚರ್ಯ ಅನಿಸೋದಿಲ್ಲ. ಆದರೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಕೆಲಸ ಮಾಡುವಾಗ ಬೇಲಿಯ ಒಳಗಿದ್ದವರಿಗೆ ರಕ್ಷಣೆ ಇಲ್ಲ ಅಂತ ನಾನು ಒಂದು ಮಾಡ್ತೇನೆ. ಯಾರು ಪ್ರಿಯರಿದ್ದಾರ ಅವರ ಬಗ್ಗೆ ಮಾಡೋದಿಲ್ಲ. ಅವರು ಮಾತಾಡಿದ ರೀತಿ ನಿನ್ನೆ ಅಲ್ಲಿ ಖಂಡಿತ ಇದು ನೀವು ಬೇಕಾದರೆ ಬರೆದು ಕೊಡ್ತೀರಿ, ನೋಡ್ತಾ ಇರಿ. ಒಂದು ಒತ್ತಡ ಆಗುತ್ತೆ ಅಥವಾ ಈ ಕೇಸನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಎಂಡ್ ತನಕ ಹೋಗಿ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ನಾನೇನು ನಂಬಲ್ಲ. ಒಂದು ಅವರ ಹತ್ರ ಹೇಳ್ತಾರೆ ಅಥವಾ ಏನಾದರೂ ಮಾಡಿ ಇದನ್ನು ಮುಚ್ಚಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ಭಾರತಿ ಶೆಟ್ಟಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಈ ಧಮ್ಕಿವೀರ ರಾಜೀವ್ ಗೌಡ ಕೇಸ್ ಬಗ್ಗೆ ಭಾರತಿ ಶೆಟ್ಟಿ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ರಹೀಂ ಖಾನ್ ಮಾತಾಡಿದ್ದಾರೆ. ಈ ಅನುಮಾನಗಳನ್ನು ಏನು ವ್ಯಕ್ತಪಡಿಸಿದ್ರು, ಆ ಅನುಮಾನಕ್ಕೆ ಆಸ್ಪದನೇ ಇಲ್ಲ, ಆ ರೀತಿ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ರಹೀಂ ಖಾನ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜೀವ್ ಗೌಡ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ಆಗಿದೆ. ಆಯುಕ್ತರು ಕೇಸ್ ಹಾಕಿದ್ರೆ ಇಲಾಖೆನೇ ಕೇಸ್ ಮಾಡಿದಂತೆ, ಇಲಾಖೆಯಿಂದ ಲೋಪ ಆಗಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಸಚಿವರು. ಜೊತೆಗೆ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲೂ ಕೂಡ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿ ಅಮೃತ ಗೌಡ ಅವರ ವಿಚಾರ ಪ್ರಸ್ತಾಪ ಆಗಿದೆ. ಈಗ ಅವ್ರನ್ನ ರಾಜೀವ್ ಗೌಡ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಇಲಾಖೆ ಸಚಿವರಾಗಿ ತಾವೇನು ಹೇಳಕ್ ಬಯಸ್ತೀರಿ ಸರ್? ಈಗ ಆಲ್ರೆಡಿ ಅವ್ರ ಮೇಲೆ ತುಂಬ ಸೀರಿಯಸ್ ಕೇಸ್ ಆಗಿದೆ, ಕ್ರಿಮಿನಲ್ ಕೇಸ್ ಆಗಿದೆ. 14 ಡೇಸ್ ಕಸ್ಟಡಿನಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಜೈಲಿನಲ್ಲಿ. ಮತ್ತು ಆ ಥರ ನಾವು ಆಲ್ರೆಡಿ ಸ್ಟ್ರಿಕ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದೆವು. ಏನಂತ, ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾರು ಆಗಲಿ, ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ಏನಿದೆ ಅಂದರೂ ನಮ್ಮ ಹತ್ರ ತುಂಬ ಕಮಿಷನರ್ ಆಗಲಿ, ಪಿ ಕೆ ಆಗಲಿ, ಲೋಡರ್ ಡ್ರೈವರ್ಸ್ ಆಗಲಿ, ಮುನ್ಸಿಪಾಲ್ಟೀಸ್, TMC CMC ಅಂದರೂ ತುಂಬ ಕೆಲಸ ಇರ್ತದೆ. ಅದರಲ್ಲಿ ಎಸ್ಪೆಷಲಿ ಮಹಿಳಾ ಅವರಿಗೆ ಈ ಥರ ಹೇಳೋದು, ಚಾಲೆಂಜ್ ಮಾಡೋದು, ಅದು ತುಂಬ ಪಾರ್ಟಿನಲ್ಲಿ ಆಲ್ಸೋ ವಿ ಟೇಕ್ ಸೀರಿಯಸ್ಲಿ. ಅವರಿಗೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ದೆನ್ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಕೇಸ್ ಇದೆ, ಅದ್ರ ಸಲುವಾಗಿ ನಾವು ಜಾಸ್ತಿ ಮಾತಾಡಬಾರ್ದು. ಕೋರ್ಟು 79 ಹಾಕಿಲ್ಲ ಅಂತ ಹೇಳಿದ್ರು ಅನ್ನೋಂಥ ವಿಚಾರವನ್ನು ಎತ್ತಿದ್ದಾರೆ ಸರ್. ಈಗ ಅದು ಅಷ್ಟು ಡೀಟೇಲ್ ನೋಡಿಲ್ಲ ಫೈಲ್ನಲ್ಲಿ. ಬಟ್ ಆದರೂ ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಸುಧಾಕರ್ ಅವರು ಮತ್ತು ನಾನು ಆಗಲಿ, DK ಶಿವಕುಮಾರ್ ಸಾಹೇಬ್ರಾಗಲಿ ಸೀರಿಯಸ್ ಆ್ಯಕ್ಷನ್ ತೊಗೋಬೇಕಂತ ಹಿಡಿದೆವು. ಈವನ್ SP ಗೆ ಹಿಡಿದೆವು, DC ಗೆ ಹಿಡಿದೆವು. ಅವ್ರ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ ಹಾಕಿ ಅವರಿಗೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕಂತ ಹೇಳಿದ್ರ ಮೇಲೆ ಇಷ್ಟು ಸೀರಿಯಸ್ ಆ್ಯಕ್ಷನ್ ಆಗಿದೆ. ಇಲಾಖೆಯಿಂದ ಕೇಸ್ ದಾಖಲು ಮಾಡಬೇಕಾಗಿತ್ತು ಅನ್ನೋಂಥ ವಿಚಾರವನ್ನು ಭಾರತಿ ಶೆಟ್ಟಿ ಅವರು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದರು. ಇಲ್ಲ, ಭಾರತಿ ಶೆಟ್ಟಿ ಮೇಡಮ್ ಅವರು ಹೇಳಿದ್ದಾರೆ ನಮ್ಮ ಇಲಾಖೆಯಿಂದ, ಯಾಕಂದರೆ ನಮ್ಮ ಇಲಾಖೆ ಕಮಿಷನರ್ ಇದ್ದಾರೆ, ಇಲಾಖೆಯಿಂದ ಅದು ಕೇಸ್ ಆಗಿದೆ. ಕಮಿಷನರ್ ಮಾಡಿದ್ದಾರೆ ಅಂದ್ರೆ ನಮ್ಮ ಇಲಾಖೆಯಿಂದ ಮಾಡಿದ್ದಾರೆ. ಅಲ್ಲ, ಸುಮೋಟೋ ದಾಖಲಾಗಬೇಕಾಗಿತ್ತು ಅಂತ. ಇಲ್ಲ, ಕಮಿಷನರೇ ಕೇಸ್ ಹಾಕಿದ್ದಾರೆ ಅಂದ್ರು ನಮ್ಮ ಡಿಪಾರ್ಟ್ಮೆಂಟ್ ಆಯಿತು. ಅದ್ರ ಸಲಗೆ ಅವ್ರ ಮೇಲೆ ತುಂಬ ಸೀರಿಯಸ್ ಆಕ್ಷನ್ ಆಗ್ತದೆ. ಪಾರ್ಟಿಲಿಂದ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಅವರಿಗೆ. ಅಲ್ಲ, ಪಾರ್ಟಿ ಆಯಿತು ಸರ್, ಕಾನೂನಾತ್ಮಕವಾಗಿ ವಿಚಾರ ಸರ್. ಕಾನೂನಾತ್ಮಕ ಅವ್ರ ಮೇಲೆ ಕೇಸ್ ಆಗಿದೆ. ಈಗ ಅವರು ಜೈಲಿನಲ್ಲಿ ಇದ್ದಾರೆ. ಅವ್ರ ಮೇಲೆ ಮತ್ತೆ ತೀರ್ಮಾನ ಆಗ್ತದೆ. ಅವ್ರಿಗೆ ಸೀರಿಯಸ್ ಹೆಣ್ಮಕ್ಳ ಬಗ್ಗೆ ನಮ್ಮ ಸರ್ಕಾರ ಆಗಲಿ, ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ, ವಿ ಟೇಕ್ ಸೀರಿಯಸ್ ಆಕ್ಷನ್. ಅಂದ್ರೆ ಇಲಾಖೆಗೆ ಒಂದು ಕೇಸ್ ಅಂತ ಹಾಕುವಂತ ವಿಚಾರ ಏನಾದರೂ ಮಾಡ್ತಾರೆ. ನಿಮ್ಮ ಕಮಿಷನರೇ ಇರ್ಬೋದು ಸರ್, ಬಟ್ ಅವರು ವೈಯಕ್ತಿಕವಾಗಿ ಕೇಸ್ ದಾಖಲು ಮಾಡಿದ್ದಾರೆ ಅನ್ನೋಂಥದ್ದು. ಇಲ್ಲ, ಈಗ ಆಲ್ರೆಡಿ ಇಲಾಖೆಯಿಂದ ನಮ್ಮ ಕಮಿಷನರು ಕೇಸ್ ದಾಖಲೆ ಮಾಡಿದ್ದಾರೆ. ಇನ್ನ ಬೇಕಾದರೂ ನಾನು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಹೇಳ್ತೇನೆ ತಮ್ಮ.
ಈಗಾಗಲೇ ಕೇಸ್ ನಡೀತಾ ಇದೆ. ಇನ್ನೂ ಏನಾದರೂ ಕ್ರಮ ತೆಗೆದುಕೊಳ್ಬೇಕಾ ಅಂತಂದಾದರೆ ನಾನು ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಮಡಿಕೇರಿಯಲ್ಲಿ ಕಂಡು ಕೇಳರಿಯದಂಥ ಜಲಸ್ಫೋಟ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಅನೇಕರು ಮನೆಯನ್ನ ಕಳೆದುಕೊಂಡ್ರು, ಬೀದಿಗೆ ಕೂಡ ಬಂದಿದ್ರು. ಆ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ಮನೆ ನಿರ್ಮಾಣ ಮಾಡ್ತೀವಿ ಅಂತ ಮುಂದೆ ಬಂದಿತ್ತು, ಮನೆ ನಿರ್ಮಾಣವನ್ನ ಕೂಡ ಮಾಡಿತ್ತು. ಆದರೆ ನಿಜಕ್ಕೂ ದುರಂತ ಅಂತಂದ್ರೆ 4 ವರ್ಷ ಕಳೀತು ಈ ಘಟನೆ ನಡೆದು. 4 ವರ್ಷ ಆದರೂ ಕೂಡ ಆ ಸಂತ್ರಸ್ತರಿಗೆ ಇನ್ನೂ ಕೂಡ ಈ ಸೂರು ಭಾಗ್ಯ ಸಿಕ್ಕಿಲ್ಲ. ಮನೆಗಳು ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದು ನೋಡಿ ಯಾರು ಕೂಡ ಅಲ್ಲಿ ಹೋಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ಮನೆ ಮುಂದೆ ಗಿಡಗಂಟೆಗಳೆಲ್ಲ ಬೆಳೆದು ನಿಂತಿದೆ, ಮನೆ ಹಸ್ತಾಂತರ ಆಗಿಲ್ಲ, ಮೀನಾಮೇಷ ಆಗ್ತಾ ಇದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಮನೆ ಮುಂದೆ ಕಾಡಿನಂತೆ ಪೊದೆ ಬೆಳ್ಕೊಂಡಿದೆ. ಆ ಮನೆ ಈಗ ಯಾವ ಸ್ಥಿತಿಗೆ ಬಂದಿದೆ. 4 ವರ್ಷ ಆಯಿತು ಮನೆ ನಿರ್ಮಾಣ ಆಗಿ. ಆ ಸಂತ್ರಸ್ತರು ಇವಾಗ ಸಿಗುತ್ತೆ, ನಾಳೆ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ದಿನ ಕಳೀತಾ ಇದ್ದಾರೆ. ಅವರಿಗೆ ಮನೆ ಇನ್ನೂ ಸಿಕ್ಕಿಲ್ಲ. ಸುಮಾರು 20 ದಿನದ ಒಳಗೆ ಮನೆ ಹಸ್ತಾಂತರ ಆಗುತ್ತಾ ಅನ್ನೋ ಪ್ರಶ್ನೆ. ಆದರೆ ಮನೆ ಹಸ್ತಾಂತರ ಮಾಡುವುದಕ್ಕೂ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ದಾರಲ್ಲ, ಯಾಕೆ? ಎಲ್ಲವೂ ರೆಡಿಯಾಗಿದೆ, ಆದರೆ ಮನೆ ಹಸ್ತಾಂತರ ಮಾಡೋದಕ್ಕೆ ಯಾಕೆ ಇಷ್ಟು ಲೇಟು ಅನ್ನೋ ಪ್ರಶ್ನೆಯನ್ನು ಈಗ ಮಾಡಲಾಗ್ತಾ ಇದೆ. ಇನ್ಫೋಸಿಸ್ ಕೊಟ್ಟರೂ ಕೂಡ ಇನ್ಫೋಸಿಸ್ನಿಂದ ಸುಮಾರು 200 ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ 200 ಮನೆಗಳು ಕೂಡ ಯಾರಿಗೆ ಸೇರಬೇಕೋ ಅವರಿಗೆ ಸೇರ್ಲಿಲ್ಲ ಅನ್ನೋ ವಿಚಾರ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಏನು ಪ್ರಕೃತಿ ವಿಕೋಪ ಸಂಭವಿಸಿತು, ಆ ಸಂತ್ರಸ್ತರಿಗಾಗಿ ಮನೆ ಇನ್ಫೋಸಿಸ್ ವತಿಯಿಂದ ಸುಮಾರು ಒಂದು 200 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಮನೆ ನಿರ್ಮಾಣ ಮಾಡಿ 3 ವರ್ಷದ ಮೇಲೆ ಆಗಿದೆ, ಇನ್ನೂ ಹಂಚಿಕೆ ಮಾಡಿದೆ. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಅಂದರೆ ಇದು ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆ ಅಂತ ಗ್ರಾಮ ಇದೆ, ಇಲ್ಲಿ ಬರುತ್ತೆ ಮನೆಗಳು. ನೋಡಿ ಯಾವ ರೀತಿ ಮನೆಗಳು ಇದೆ ಅಂತ ಹೇಳುವಂಥದ್ದು. ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಮನೆ ಬಾಗಿಲವರೆಗೂ ಕಾಡು ಬಂದಿದೆ, ಮತ್ತು ಮರಗಳು ಬೆಳೆದಿರುವಂಥದ್ದು ಈ ರೀತಿ ಆಗ್ತಾ ಇದೆ. ಇತ್ತೀಚೆಗೆ ಉಸ್ತುವಾರಿ ಸಚಿವರು ಕೊಡಗು ಜಿಲ್ಲೆಗೆ ಭೇಟಿ ಕೊಟ್ಟಾಗ ಮನೆಗಳನ್ನು 1 ತಿಂಗಳ ಒಳಗೆ ವಿತರಣೆ ಮಾಡ್ತೀವಿ ಸಂತ್ರಸ್ತರಿಗೆ ಅಂತ ಹೇಳಿದರು. ಅವರು ಹೇಳಿ ಈಗ 10 ದಿನ ಆಗಿದೆ. ಇನ್ನೊಂದು 20 ದಿವಸದಲ್ಲಿ ಈ ಮನೆಗಳನ್ನು ಹೇಗೆ ವಿತರಣೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅವರು ಸಚಿವರು ಹೇಳಿದ ಬಳಿಕ ಬಂದು ಡೋರಿಗೆ ನೀವು ನೋಡ್ಬೋದು ನಂಬರ್ ಹಾಕಿ ಹೋಗಿದ್ದಾರೆ. ನಂಬರ್ ಹಾಕಿ ಹೋಗಿದ್ದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ. ಇದಕ್ಕೆ ಕರೆಂಟ್ ಕನೆಕ್ಷನ್ ಆಗಬೇಕಾಗಿದೆ, ವಿದ್ಯುತ್ ವ್ಯವಸ್ಥೆ ಆಗಬೇಕು, ವಿದ್ಯುತ್ ಲೈನ್ ಎಳೆದಿದ್ದಾರೆ. ಆದರೆ ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಆಗಬೇಕಾಗಿದೆ, ಮತ್ತು ನೀರಿಗೂ ಕನೆಕ್ಷನ್ ಕೊಡಬೇಕಾಗಿದೆ. ಜೊತೆಗೆ ಈ ಕಾಡುಗಳು ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ. ಮತ್ತು ನೀರಿನ ಸಿಂಟೆಕ್ಸ್ ಏನಿದೆ ಅದನ್ನು ಕೂಡ ಕೆಲವರು ಕಳವು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ರೀತಿ ಇದೆ. ಇದನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಅಂದರೆ 2018-19 ಸಾಕಷ್ಟು ಸಂತ್ರಸ್ತರು ಇನ್ನೂ ಕೂಡ ಮನೆ ಇಲ್ಲ ಅಂತ ಹೇಳಿ ಪರದಾಡ್ತಿದ್ದಾರೆ. ಆದರೆ ಯಾಕೆ ಈ ಮನೆ ಈ ರೀತಿ ಆಗಿದೆ? 2019ರಲ್ಲಿ ಮನೆ ಕಾಮಗಾರಿ ಆರಂಭವಾಗಿದ್ದು, ಮನೆ ಕಾಮಗಾರಿ ಮುಗಿದು 3 ವರ್ಷದ ಮೇಲೆ ಆಗಿದೆ. ಜೊತೆಗೆ ಪಕ್ಕದಲ್ಲಿ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ಯೋಜನೆ ವತಿಯಿಂದ 300ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಕೊಟ್ಟು 4 ವರ್ಷ ಆಗಿದೆ. ಆದರೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಉಸ್ತುವಾರಿ ಸಚಿವರು ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಸಂತ್ರಸ್ತರು ನಮಗೆ ಮನೆ ಕೊಡಿ ಅಂತೇಳಿ ಯಾವಾಗ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳ ಮುಖಾಂತರ, ಜನಪ್ರತಿನಿಧಿಗಳ ಮುಖಾಂತರ. ಆದರೆ ಇನ್ನೂ ಕೂಡ ಮನೆ ಅವರಿಗೆ ಸಿಕ್ಕಿಲ್ಲ. ಇನ್ನು 3ನೇ ಪಟ್ಟಿ 4ನೇ ಪಟ್ಟಿ ಅವರಿಗೆ ಮನೆ ಕೊಡಲಿಕ್ಕೆ ಬಾಕಿ ಇದೆ. ಇದು ಜಂಬೂರು ಬಾಣೆಯಲ್ಲಿ ಇರುವಂಥದ್ದು. ಎಲ್ಲ ಮನೆಗಳು ಇದೇ ರೀತಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇನ್ಫೋಸಿಸ್ ವತಿಯಿಂದ ನಿರ್ಮಾಣ ಮಾಡಿ ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳುವಂಥದ್ದು ಕೂಡ ಈಗ ಪ್ರಶ್ನೆ ಕಾಡ್ತಾ ಇದೆ. ಕೆಲವು ಈ ಮನೆಗಳ ಫೌಂಡೇಶನ್ ಏನಿದೆ ಅಲ್ಲಿ ಮರ ಬೆಳೆದು ನಿಂತಿರುವಂಥದ್ದು, ಅಷ್ಟೊಂದು ಹಾಳಾಗಿರುವಂಥದ್ದು. ಮತ್ತು ಕಿಟಕಿ ಬಾಗಿಲುಗಳು ಎಲ್ಲ ತೆರೆದಿರುವಂಥದ್ದು, ಬಾತ್ರೂಮ್ ಎಲ್ಲ ಸಂಪೂರ್ಣ ಹಾಳಾಗಿರುವಂಥದ್ದು. ಮತ್ತು ಇದು ಪುಂಡ ಪೋಖರಿಗಳ ಅಡ್ಡೆ ಆಗ್ತಿದೆ ಅಂತ ಹೇಳಿ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ರಾತ್ರಿ ಆಗ್ತಿದೆ ಅಂತ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ, ಗಾಂಜಾ ಸೇವನೆ ಇರ್ಬೋದು, ಬೇರೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಇರ್ಬೋದು, ಎಲ್ಲ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ನಿರ್ಲಕ್ಷ್ಯ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಮನೆ ಅಂತ ಎಲ್ಲರೂ ಮನೆ ಕೊಡಿ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವು ಕಡೆ ಸರ್ಕಾರ ಬಹಳ ಮುತುವರ್ಜಿಯಿಂದ ಮನೆಯನ್ನು ಬೇಗ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಸಂತ್ರಸ್ತರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ. ಆದರೆ ಈ ಮರಗಳು ಯಾವ ರೀತಿ ಕಾಡು ಬೆಳೆದು ನಿಂತಿದೆ ಅಂತ ನಿಮಗೆ ತೋರಿಸ್ತೀವಿ. ಈಗ ಇಲ್ಲಿ ಮನೆ ಇದೆ, ಮನೆಗೆ ಹೋಗ್ಲಿಕ್ಕೆ ಯಾರು ಕಾಡು ದಾರಿ ಮಾಡಿದ್ದಾರೆ. ಇಲ್ಲಿ ಬಂದರೆ ಸಂಪೂರ್ಣವಾಗಿ ನೋಡಿ, ಇಲ್ಲಿ ಈ ರೀತಿ ಮರ ಬೆಳೆದಿದೆ. ಇದು ಮನೆ ಡೋರ್ ನೋಡಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಕಾಡು. ಜೊತೆಗೆ ಈ ಮನೆಗೆ ಹೊರಗಡೆ ಯಾರು ಬಂದರೆ ನೋಡ್ಲಿಕ್ಕೆ ಅಂತ ಒಂದು ಪಾಯಿಂಟ್ ಇಟ್ಟಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಎಲ್ಲ ಮನೆಗಳು ಇದೇ ರೀತಿ ಡೋರಲ್ಲಿ ಈ ರೀತಿ ಇಟ್ಟಿರ್ತಾರೆ, ಗ್ಲಾಸ್ ಹಾಕಿರ್ತಾರೆ, ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಮತ್ತು ಈ ಕಡೆ ನೋಡಿ, ಇಲ್ಲಿ ಮನೆ ಮೇಲೆ ಹೋಗ್ಲಿಕ್ಕೆ ಜಾಗ ಅಂತ ಸ್ಟೆಪ್ ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಇಲ್ಲಿ ಯಾವ ಕಡೆ ಹೋಗಬೇಕು, ಇದು ಹೇಗೆ ಕ್ಲೀನ್ ಮಾಡಬೇಕಂತ ಗೊತ್ತಿಲ್ಲ. ಜೊತೆಗೆ ಮೀಟರ್ ಹಾಕ್ಲಿಕ್ಕೆ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ಡಬ್ಬ ಹಾಕಿಟ್ಟಿದ್ದಾರೆ. ಇಲ್ಲಿ ಈ ಬಾಕ್ಸ್ ಮಾಡಿದ್ದಾರೆ. ಆದರೆ ಇನ್ನೂ ಮೀಟರ್ ಬೋರ್ಡ್ ಅಳವಡಿಕೆ ಆಗಿಲ್ಲ. ಮೀಟರ್ ಬೋರ್ಡ್ ಅಳವಡಿಕೆ ಆದ ನಂತರ ಎಲ್ಲ ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಆಗಬೇಕಾಗಿದೆ. ಇದೆಲ್ಲ ಕೆಲಸ ಬಾಕಿ ಇದೆ. ಆದರೆ ಮನೆ ಕೊಡ್ತೀವಿ, ಆದಷ್ಟು ಬೇಗ ಕೇಳಿದಾಗ ಹೇಳ್ತಾರೆ ಆದಷ್ಟು ಬೇಗ ಕೊಡ್ತೀವಿ ಅಂತೇಳಿ. ಆದರೆ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ. ನೋಡಿ ನಂಬರ್ ಒಂದು ಹಾಕಿದ್ದಾರೆ ಡೋರ್ಗೆ.
ಸಚಿವರು ಬಂದ ಬಳಿಕ ಈ ನಂಬರ್ ಒಂದು ಹಾಕಿ ಹೋಗಿದ್ದು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಆಗಿಲ್ಲ. ಮತ್ತು ಕೆಲವು ಮನೆಗಳಲ್ಲಿ ನೀರಿನ ಟ್ಯಾಂಕ್ಗಳ ಮೇಲೆ ಇಟ್ಟಿರ್ತಾರೆ, ಅದನ್ನ ಕೂಡ ಕಳವು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಈ ರೀತಿ ಆಗ್ತಾ ಇರುವಂಥದ್ದು. ಅದರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಒಂದು ಕಡೆ ಸಂತ್ರಸ್ತರು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಅದರಿಂದ ಆದಷ್ಟು ಬೇಗ ಇನ್ನಾದರೂ ಜಿಲ್ಲಾಡಳಿತ ಎಲ್ಲ ಮನೆಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಆದಷ್ಟು ಬೇಗ ಸಂತ್ರಸ್ತರಿಗೆ ಹಂಚಿಕೆ ಮಾಡಲಿ ಅಂತ ಹೇಳುವಂಥದ್ದು ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸರ್ಕಾರಿ ಆಸ್ಪತ್ರೆಗೆ ಈಗ ಇಸ್ಕಾನ್ನಿಂದ ಪೌಷ್ಟಿಕಾಂಶ ಆಹಾರ ಪೂರೈಕೆ ಮಾಡಲಾಗುತ್ತೆ. ಇಸ್ಕಾನ್ ಜೊತೆಗೆ ಈ ಆಸ್ಪತ್ರೆಗಳು ಆರೋಗ್ಯ ಇಲಾಖೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಆದರೆ ಇಲ್ಲಿ ಒಂದಷ್ಟು ಮೆನು ಬದಲಾಗ್ತಾ ಇದೆ. ಈ ಮೆನು ಬದಲಾಗ್ತಾ ಇದೆಯಲ್ಲ, ಇದರ ಬಗ್ಗೆ ಈಗ ಅಪಸ್ವರ ಕೇಳಿ ಬರ್ತಾ ಇರೋದು. ಮೊಟ್ಟೆ ಬದಲು ಸೋಯಾ ಚಂಕ್ಸ್ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇಸ್ಕಾನ್ ಜೊತೆಗೆ ಆರೋಗ್ಯ ಇಲಾಖೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಜಯನಗರ ಸೇರಿ ಹಲವು ಆಸ್ಪತ್ರೆಯ ಮೆನು ಬದಲಾವಣೆ ಆಗ್ತಾ ಇದೆ. ಇಸ್ಕಾನ್ ಮೂಲಕ ಊಟ ತಿಂಡಿ ಕೊಡೋದಕ್ಕೆ ಇಲಾಖೆ ಚಿಂತನೆ ನಡೆಸಿದೆ. ಮೊಟ್ಟೆ ಬಂದಾಗ್ತಾ ಇರೋದ್ರಿಂದ ರೋಗಿಗಳಲ್ಲಿ ಪ್ರೋಟೀನ್ ಕೊರತೆ ಕಾಣಬಹುದಾ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು. ಮೊಟ್ಟೆ ಯಾಕಿಲ್ಲ, ಈ ಗೊಂದಲವನ್ನ ಸರ್ಕಾರ ಹಾಗಾದ್ರೆ ಹೇಗೆ ಬಗೆಹರಿಸುತ್ತೆ ಅನ್ನೋ ಪ್ರಶ್ನೆ. ಸದ್ಯ ಈ ಆಸ್ಪತ್ರೆಗಳು ನ್ಯಾಷನಲ್ ಎಗ್ ಸ್ಕೀಮ್ನ ಅಡಿಯಲ್ಲಿ ಊಟದ ಜೊತೆಗೆ ಒಂದು ಮೊಟ್ಟೆ ಕೂಡ ಕೊಡ್ತಾ ಇದೆ. ಆದರೆ ಇಸ್ಕಾನ್ ಊಟ ಆಗಿರೋದ್ರಿಂದ ಮೊಟ್ಟೆ ಕೊಡ್ತಾ ಇಲ್ಲ. ಈಗಾಗಲೇ ನಾವು ಶುರು ಮಾಡಿ ಬಹುಶಃ ಒಂದು 3 ತಿಂಗಳಾಗಿರಬೇಕು. 3 ತಿಂಗಳ ಹಿಂದೆಯೇ ಇದನ್ನು ಪ್ರಾರಂಭ ಮಾಡೋದು. ಬೆಂಗಳೂರಿನ 3 ಆಸ್ಪತ್ರೆಗಳು, CV ರಾಮನ್ ನಗರ, KC ಜನರಲ್ ಮತ್ತು ಜಯನಗರ್, ಅಲ್ಲಿ ಒಂದು ಪೌಷ್ಟಿಕ ಆಹಾರ ಮತ್ತು ಅವರ ಆ ಒಂದು ರೋಗಿಯ ಅನುಗುಣವಾಗಿ ಅಗತ್ಯ ಇರುವಂಥ ಡಯಟ್ ಪ್ರಕಾರ ಅವ್ರಿಗೆ ಆಹಾರ ಕೊಡಬೇಕು ಅಂತ. ಯಾಕಂದರೆ ಈಗ ಬಾಣಂತಿಯರಿಗೆ ಒಂದು ರೀತಿಯ ಆಹಾರ ಮತ್ತು ವಯಸ್ಸಾಗಿರುವಂಥರ ಆಹಾರ, ಬೇರೆ ಬೇರೆ ಥರ ಡಯಟ್ ಚಾರ್ಟೇ ಮಾಡಿದ್ದಾರೆ. ಸೊ ಆ ಥರ ನೋಡಿಕೊಂಡು ಅವ್ರಿಗೆ ಆಹಾರ ಕೊಡಬೇಕು ಅಂತ ಮಾಡಿ ಇದು ನಾನು ನೋಡಿದಾಗೆ ಭಾಳ ಯಶಸ್ವಿಯಾಗಿ ಕೂಡ ನಡೀತಾ ಇದೆ. ಎಲ್ಲ 3 ಆಸ್ಪತ್ರೆಗಳು ಕೂಡ ನಮಗೆ ಒಳ್ಳೆಯ ವರದಿ ಬಂದಿದೆ. ಈ ಆಹಾರದ ಬಗ್ಗೆ ಜನಾಭಿಪ್ರಾಯ ಭಾಳ ಚೆನ್ನಾಗಿದೆ. ರೋಗಿಗಳು ಕೂಡ ಅದಕ್ಕೆ ಭಾಳ ಖುಷಿ ಪಡ್ತಾ ಇದ್ದಾರೆ ಮತ್ತು ಅದರಿಂದ ಭಾಳ ಅನುಕೂಲ ಆಗಿದೆ ಅಂತ ನನಗಿರುವಂಥ ಮಾಹಿತಿ. ಸೊ ಅದರಿಂದ ನಾವು ಈ ಎಲ್ಲೆಲ್ಲಿ ಇಸ್ಕಾನ್ ಬೇರೆ ಬೇರೆ ಕಡೆ ನಡೆಸ್ತಾ ಇದ್ದಾರೆ ಅಲ್ಲೂ ಕೂಡ ಟೈಅಪ್ ಮಾಡ್ಕೊಳ್ಳೋದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಶುರು ಮಾಡಿ ಬಹುಶಃ ಒಂದು 3 ತಿಂಗಳಾಗಿರಬೇಕು. 3 ತಿಂಗಳ ಹಿಂದೆಯೇ ಇದನ್ನು ಪ್ರಾರಂಭ ಮಾಡೋದು. ಬೆಂಗಳೂರಿನ 3 ಆಸ್ಪತ್ರೆಗಳು, CV ರಾಮನ್ ನಗರ, KC ಜನರಲ್ ಮತ್ತು ಜಯನಗರ್, ಅಲ್ಲಿ ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.